कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। ಬ್ರಹ್ಮ ಮೇಲ್ಗಡೆ ಮಾಡ ಮ್ಯಾಚ್, ಮ್ಯಾರೇಜ್ ಅಂದ್ರೆ 4 ಜನ ಕೂತು ಕೆಳಗಡೆ ಹಾಕಿಸ ಪ್ಯಾಚ್. ಹಣೆ ಬರಹ ಕೇರು ಮಾಡ್ದೆ ತಾಳಿ ಕಟ್ಟ ಅನ್ಕೋಣ, ಹುಚ್ಚು ಮುಂಡೆ ಮದುವೆ ಅನ್ಕೊಂಡ್ ತಿಂದು ಹೋಗ್ತಾನ್ ಜಾಣ. ಓ ಯಂಗ್ ಬಾಯ್ಸ್, ಓ ಯಂಗ್ ಗರ್ಲ್ಸ್, ಚೇಂಜ್ ಮಾಡಿ ಓಲ್ಡ್ ಕಸ್ಟಮ್ಸ್, ಲವ್ ಮಾಡಿ ಮದುವೆ ಆಗೆ. ಆಗೋ ಮದುವೆ ಆಗದೆ ಇರದು ಭೂಮಿ ಪೀಸ್ ಪೀಸ್ ಆದ್ರು, ಲಕ್ಕೊಂದಿದ್ರೆ ಸುಖವಾಗಿರ್ತಾರ ದೇವ್ರೇ ಶಾಪ ಕೊಟ್ರು. ಮನಸ್ಸಿಲ್ದೆ ಇದ್ರೆ ಒಪ್ಪು ಕೂಡ್ದು ಕೋಟಿ ಸಿಕ್ರು, ಒಪ್ಪಿಕೊಂಡ ಮೇಲೆ ಬಿಡಲೇಬಾರದು ಯಾರು ಬಂದ್ರು. ಓ ಯಂಗ್ ಬಾಯ್ಸ್, ಓ ಯಂಗ್ ಗರ್ಲ್ಸ್, ಚೇಂಜ್ ಮಾಡಿ ಓಲ್ಡ್ ಕಸ್ಟಮ್ಸ್, ಲವ್ ಮಾಡಿ ಮದುವೆ ಆಗೆ. ಬುದ್ಧಿ ಇದ್ದೋನ್ ಹೇಳ್ಕೊಡ್ಬೋದು ಎಂತ ಪಾಠನಾದ್ರು, ತಾನೇ ಗ್ರೇಟು ಅಂದ್ಕೊಳ್ಳೋನ್ಗೆ ಬರ್ದು ಝಾಡ್ಸಿ ಹೋದ್ರು. ಓ ಯಂಗ್ ಬಾಯ್ಸ್, ಓ ಯಂಗ್ ಗರ್ಲ್ಸ್, ಚೇಂಜ್ ಮಾಡಿ ಓಲ್ಡ್ ಕಸ್ಟಮ್ಸ್, ಲವ್ ಮಾಡಿ ಮದುವೆ ಆಗೆ. ಇನ್ನೇನು ಸಿಗ್ಲಿಲ್ವಾ? ಅದಿರ್ಲಿ, ಏನ್ ಗುರು ಇಲ್ಲಿ ಕಾಲೇಜ್ ಮುಂದೆ? ಕಾಲೇಜ್ ಮುಂದೆ ಇನ್ನೇ ಕೂತ್ಕೋತಾರೆ. ಓ, ಫಿಗರ್ ಪಡಾಯ್ತಕ್ಕ. ಸಿಕ್ಕಿದ್ರೆ ನಾನು ಇಲ್ಲಿ ಹಾಕಿರ್ತಿದ್ದೆ. ಮಾಧುರಿ ದೀಕ್ಷಿತ್ ಅಕ್ಕಪಕ್ಕ ಹಿಂದೆ ಮುಂದೆ ಲೆವೆಲ್ಗೆ ಯಾವ್ದಾದ್ರು ಹುಡುಗಿ ಸಿಕ್ಕಿದ್ರು ಮದುವೆ ಆಗೋಣ ಅಂತ ಬಂದಿದ್ದೀನಿ. ಹೌದು, ಏನ್ ನೀನ್ ಡ್ರಾಮಾದಿಂದ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದ್ಯಾ? ಯಾರು ನೀನು? ಗಂಧರ್ವ. ಗಂಧರ್ವ? ದೇವಲೋಕ ಬೇಜಾರಾಯ್ತು, ವಾಯುವಿಹಾರಕ್ಕೆ ಹುಬ್ಳಿಗೆ ಬಂದೆ. ಏನೋ ಕಲರ ಹುಬ್ಳಿ ತುಂಬಾ ಹೀಟ್ ಅಲ್ವಾ, ಅದಕ್ಕೆ ಬ್ಲಾಕ್ ಆಗ್ಬಿಟ್ಟಿದೀನಿ. ಅಲ್ಲ ಗುರು, ಬೆಣ್ಣೆ ಕೈಯಲ್ಲಿ ಇಟ್ಕೊಂಡು ತುಂಬ ಊರೂರೆಲ್ಲ ಅಲಿತಾ ಇದೆಯಲ್ಲ. ಸುಮ್ನೆ ಖ್ಯಾತ ಮಾಡಬೇಡ, ಹೊರಟೋಗು. ಇಲ್ಲ ಅಂದ್ರೆ ನೀನ್ ಎಲ್ಲ ಕಿತ್ತಾಗ್ದಂಗೆ ಕಿತ್ ಹಾಕ್ಬಿಡ್ತೀನಿ. ಏನ್ ಅವಾಜ್ ಆಗ್ತಾ ಇದೆಯಾ? ಇಂದ್ರನ್ ವಜ್ರ ಇಸ್ಕೊಂಬಂದೆ ಹೊರದಾಕ್ಬಿಡ್ತೀನಿ. ಅಲ್ಲ, ನಿಮ್ ಮನೇಲಿ ಮಾಧುರಿ ದೀಕ್ಷಿತ್ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ. ಮಾಧುರಿ ದೀಕ್ಷಿತ? ಎಸ್ ಮೈ ಬಾಯ್. ಏನಾಗಿ ನೋಡ್ತಾ ಇದೆಯಾ? ಡೌಟಾ? ನೋಡಲ್ಲಿ ಮಾಧುರಿ ದೀಕ್ಷಿತ್? ಅಯ್ಯೋ ಬಿಟ್ರೆ ಈ ಚಾನ್ಸ್ ಸಿಗಲ್ಲ. ನೀನು ಕಲಿಯುಗ ಕೃಷ್ಣ.
ಮನ್ಮಥ ರಾಜ ಸುರ ಸುಂದರಾಂಗ ತುಪ್ಪ ಹೊಡ್ಕೊಂಡು ಕೈಯಲ್ಲಿರೋ ಬೆಣ್ಣೆ ಕಳ್ಕೊಬೇಕಾಗುತ್ತೆ. ಗೆಟ್ ರೆಡಿ, ಕಮ್ ಆನ್, ಕ್ಯಾರಿ ಆನ್, ಗೋ. ಮಾಧುರಿ, ಮಾಧುರಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೋಟ್ಯಾಂತರ ಜನರು ಜಲ್ ಸುರಿಸ್ತಾ ಇದ್ರು. ಯಾರಿಗೂ ಸಿಗದೆ ನನಗೆ ಸಿಕ್ಬಿಟ್ಟಿದೆಯಲ್ಲ ಮಾಧುರಿ. ಮಾಧುರಿ, ಐ ಲವ್ ಯು ಸೋ ಮಚ್. ನಾನು ನಿನ್ನನ್ನೇ ಮದುವೆ ಆಗೋದು ಮಾಧುರಿ. ಮಾಧುರಿ, ನಾನು ನಿನ್ನನ್ನೇ ಮದುವೆ ಆಗೋದು. ಎಲ್ಲಿ ಮಾಧುರಿ? ನಾನು ಎಲ್ಲಿದ್ದೀನಿ? ನಿಮ್ಮ ಅಪ್ಪನ ರೂಮಲ್ಲಿ ಇದೀಯಾ? ನನ್ನ ಮಗ ಹುಡುಗಿ ಕನಸಲ್ಲಿ ಅಕ್ಕಪಕ್ಕದ ರೂಮಿಗೆ ಬಂದು ನಿದ್ದೆಯಲ್ಲಿ ಮೈ ಮೇಲೆ ಬೆಳಕ್ ಶುರು ಮಾಡಿದಾನೆ. ಮಾಧುರಿ ದೀಕ್ಷಿತರ ಮದುವೆ ಆಗ್ತಾನಂತೆ ಇವನಿರೋ ಲಕ್ಷಣಕ್ಕೆ. ಹೇಳು, ಅಪ್ಪ ಏನೋ ಹೇಳ್ತಿದ್ರೆ ನೀನ್ ಮಗು ತರ ಬಾಯಲ್ಲಿ ಬೆರಳಿಟ್ಕೊಂಡಿದ್ಯಾ? ಅವನೇ ಮಗು ತರ ಇದ್ದಾನೆ, ಸುಮ್ನೆ ಯಾಕ್ರೆ ಮೇಲೆ ರೇಗ್ತೀರಾ? ಮಗು ಕಂಕ್ಲಲ್ಲಿ ಎತ್ಕೊಂಡು ತಿರುಗಾಡ್ತಾ ಇರು. ಇವನು ಎಳೆ ಮಗು ಆಗಿದ್ದಾಗ ಎತ್ಕೊಂಡಾಗೆಲ್ಲ ತಲೆ ಕೆರೀತಿದ್ದ, ನೀನು ಮಗು ಮಗು ಅಂತ ಸಪೋರ್ಟ್ ಮಾಡ್ತಿದ್ದೆ. ನನ್ನ ತಲೆನ ಕೆರೆದು ಬಾಂಡಿ ಮಾಡಿದ ನೋಡು. ಅಲ್ಲ, ಹಂಡ ಮಾಡ್ಬೇಕಿತ್ತು. ಏನೋ ಅದು ಹಾಳು ಮಾಡ್ತಿದ್ಯಾ? ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಇವತ್ತಿನಿಂದ ಹೆಣ್ಣೊಳಗ್ ಶುರು ಮಾಡ್ತೀನಿ. ನಾನು ಒಪ್ಪಿರೋ ಹುಡುಗಿಗೆ ನೀನ್ ತಾಳಿ ಕಟ್ಲಿಲ್ಲ ಅಂದ್ರೆ ನಾನು ಮನುಷ್ಯ ಆಗಿರಲ್ಲ. ಕೊಡೋ ದ್ರಾಬೆ. ನೋಡ್ದೇನೆ ಎಷ್ಟು ಕೊಬ್ಬು ಅವನಿಗೆ. ಇರ್ಲಿ, ಎಲ್ಲ ಇಳಿಸ್ತೀನಿ. ಏನ್ ಇಳಿಸ್ತಿರೋ ನಿಮ್ ತಲೆ? ನನ್ನ ಮಗನ ಅಭ್ಯಾಸ ಇವಳು ಶುರು ಮಾಡ್ಕೊಂಡ್ಲಾ ಅಂತ. ಹನುಮಂತ ಇರಕಲ್ MB ಅದ್ಯಾವ ಡಿಗ್ರಿ? ಡಿಗ್ರಿ ಅಲ್ಲ ಸರ್, ಅದು ಹನುಮಂತ ಇರಕಲ್ MB ಅಂದ್ರೆ ಮ್ಯಾರೇಜ್ ಬ್ರೋಕರ್ ಅಂತ. ವಧುಗಾಗ್ಲಿ ವರಂಗಾಗ್ಲಿ ನಾನು ಕೈ ಇಟ್ರೆ ಮುಗೀತು, ಮ್ಯಾರೇಜ್ ಫಿಕ್ಸ್. ನೀವೇನ್ ಕೈ ಇಡಬೇಡಿ, ಯಾವ್ದಾದ್ರು ಒಳ್ಳೆ ಹೆಣ್ಣಿದ್ರೆ ಹೇಳಿ. ತಿಂದು ಬಿಟ್ಟು ಹೇಳ. ನಡೀರಿ ರೇ. ಪರವಾಗಿಲ್ಲ, ಮನೇನ ತುಂಬಾ ಜೋರಾಗಿ ಕಟ್ಸಿದೀರಾ. ಇದೇನ್ ಚಿಕ್ಕ ಮನೆ. ನೀವ್ ಹೇಳಿ. ಓಕೆ ಸರ್, ಯಾವ ಸ್ಕೀಮಲ್ಲಿ ಹೆಣ್ಣು ಬೇಕು ಸರ್ ನಿಮಗೆ? ರೆಗ್ಯುಲರಾ, ಪ್ರೀಪೇಡಾ, ಬೈ 1 get 1 ಫ್ರೀನಾ? ಏನ್ರಿ ನೀವು ಹೆಣ್ಣೊಳಗ್ ಬಂದಿದ್ದೀರಾ ವ್ಯಾಪಾರ ಮಾಡಕ್ ಬಂದಿದ್ದೀರಾ? ಸ್ವಾಮಿ, ಇದು ಒಂಥರ ವ್ಯಾಪಾರನೇ. ಅಯ್ಯ ತಗೊಳ್ಳಿ, ಬೇಕಾದ್ರೆ ಲಿಸ್ಟೇ ಇದೆ. ರೆಗ್ಯುಲರ್ ಸ್ಕೀಮ್, ಇದರಲ್ಲಿ ವರದಕ್ಷಿಣೆ, ವರೋಪಚಾರ, ಚೌಕಾಸಿ ಎಲ್ಲ ಇರುತ್ತದೆ. ಪ್ರೀಪೇಯ್ಡ್, ಇದರಲ್ಲಿ ಗಂಡಿನವರಿಗೆ ಒಂದು ಮೊತ್ತ ಕೊಟ್ಟು ಬಿಡುವುದು. ಮದುವೆ ಖರ್ಚು ಗಂಡಿನವರದೇ. ಒಳ್ಳೆ ಐಡಿಯಾ. ಬೈ 1 get 1 ಫ್ರೀ. ಇಲ್ಲಿ ಎಷ್ಟು ಕೇಳಿದ್ರೂ ಸಿಗುತ್ತದೆ. ಅದ್ಧೂರಿ ಮದುವೆ ಮಾಡಿಕೊಡಲಾಗುತ್ತದೆ, ಜೊತೆಗೆ ಒಂದು ಮಗು ಫ್ರೀ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕಪ್ಪ? ಮಗು ಜೊತೆ ಮಗು ತಂದೇನು ಫ್ರೀ ಇಲ್ವಾ? ಅಮ್ಮ, ಕೋಪ ಮಾಡ್ಕೋಬೇಡಿ. ಈಗೆಲ್ಲ ಜನ ಹೀಗೇನೆ. ಹಿಂದೆ ಒಂದು ಫ್ರೀ ಇದ್ರೇನೆ ಮುಂದಿನ ತಗೊಳ್ಳೋದು. ಮದುವೆ ಯಾವಾಗ ಮಾಡ್ಕೊಡ್ಬೇಕು? ನಮ್ಗೇನೋ ಮುಂದಿನ ವಾರ ಮಾಡ್ಕೊಟ್ರು ಪರವಾಗಿಲ್ಲ. ವರದಕ್ಷಿಣೆ, ವರೋಪಚಾರ ಏನೂ ಬೇಕಾಗಿಲ್ಲ. ಹುಡುಗಿ ಬಡವಳಾದ್ರೂ ಚಿಂತೆ ಇಲ್ಲ, ಲಕ್ಷಣವಾಗಿರ್ಬೇಕು. ಏನ್ರಿ? ಹೌದೌದು. ಹಾಗಾದ್ರೆ ನಡೀರಿ, ದಾವಣಗೆರೆಗೆ ಹೋಗೋಣ. ಅಲ್ಲಿ ಶ್ಯಾಮ್ ಸುಂದರ್ ಅಂತಿದ್ದಾರೆ, ಅವ್ರಿಗೊಬ್ಬಳೆ ಮಗಳು. ನಾನ್ ಹೇಳೋದೇನೋ ನೀವೇ ನೋಡಿ. ಸರಿಯಾಗಿ 2 ಗಂಟೆಗೆ ಬಂದ್ಬಿಡ್ತೀನಿ. ರೆಡಿ ರೀ? ಸರಿ, ನಮಸ್ಕಾರ. ನಮಸ್ಕಾರ.
ಲೇ ಇವ್ ನೆಟ್ಟು ಮಾತಾಡಕ್ಕೆ ಬರಲ್ಲ, ಇವನು ನಮಗೆ ಹೆಣ್ಣು ತೋರಿಸ್ತಾನ. ಹೇಗೂ ನಾವೇ ಹೋಗಿ ನೋಡ್ತೀವಲ್ಲ, ಅಷ್ಟಲ್ಲ ಆತನ. ಹುಡುಗಿ ಬೇರೆ ಲಕ್ಷಣವಾಗಿದ್ದಾಳೆ ಅಂತ ಅವನೇ ಹೇಳ್ತಿದ್ದಾನಲ್ಲ. ಇವನಿರೋ ಲಕ್ಷಣಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರು ಪರವಾಗಿಲ್ಲ. ಹೌದು, ಅವನಲ್ಲೇ? ಯಾರೀ? ಅದೇ ನಿನ್ನ ಎರಡನೇ ಸುಪುತ್ರ ರಮೇಶ. ನನ್ ಮಗನಾ? ಅಯ್ಯೋರಿ, ನಿಮ್ಮ ಹತ್ರ ಹೇಳೋದೇ ಮರ್ತೋಗಿತ್ತು. ಏನೇ ಅದು? ಏನು ಅಂದ್ರೆ ನಮ್ ಗಾರ್ಮೆಂಟ್ಸ್ಗೆ 10 ಲಕ್ಷ ರೂಪಾಯಿ ಆರ್ಡರ್ ಸಿಗ್ತಾ ಇದೆಯಂತೆ. ಅದಕ್ಕೆ ನನ್ ಮಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಏನೋ ಪಾರ್ಟಿನ ಮೀಟ್ ಮಾಡ್ಬೇಕು ಅಂತ 1000 ರೂಪಾಯಿ ತಗೊಂಡು ಹೋಗಿದ್ದಾರೆ. ಸರಿ ಬಿಡು. ಯಾಕ್ರಿ? ಯಾಕ ಅವನ್ ರೈಲ್ ಬಿಟ್ಟ, ನೀನ್ ಕೊಟ್ಬಿಟ್ಟೆ. ಗೋಪಾಲ ರಮೇಶ ಈಗ ಪಾರ್ಟಿನ ಹಿಡಿತಾ ಇರ್ತಾರೆ. ಹಕ್ಕಿ ಕಲ್ಪೊಡಿ ಜಾಗ ಕೊಟ್ಟು ಕೈಪೊಡಿ ಪಕ್ಕ ನಿಂತು ನಕ್ಕು ಕನ್ಪೊಡಿ. ಹಕ್ಕಿ ಹಕ್ಕಿ ಕಲ್ಪೊಡಿ ಜಾರಿ ಬಿದ್ದ ಚಾಚಿಡಿ ರೆಕ್ಕೆ ಪುಕ್ಕ ಸಬರುಡಿ ರೆಡಿ. ಮುದ್ದು ಮುದ್ದಾದ ಕಲ್ಲ ಹಕ್ಕಿ ಓಕೆ ನೀನಂದ್ರೆ ನಾನೇ ಲಕ್ಕಿ. ಎಂಗೇಜಿಂಗ್ ಚಿಕ್ಲೆಟ್ಟು ಟೈಮು ಬೇಯಿಂಗ್ ಚಾಕ್ಲೇಟು. ಹಕ್ಕಿ ಹಕ್ಕಿ ಕಲ್ಪೊಡಿ ಜಾರಿ ಬಿದ್ದ ಚಾಚಿಡಿ ರೆಕ್ಕೆ ಪುಕ್ಕ ಸಬರುಡಿ ರೆಡಿ. ಹಕ್ಕಿ ಹಕ್ಕಿ ಕಲ್ಪೊಡಿ ಜಾಗ ಕೊಟ್ಟು ಸೈಪುಡಿ ಪಕ್ಕ ನಿಂತು ನಕ್ಕು ಕನ್ಪೊಡಿ. ಫೇರ್ ಅಂಡ್ ಲವ್ಲಿಗೆ ನೀನೇ ಮಾಡಲ್ಲ, ಹೈಟೆಕ್ಸ್ ಗಾಡಿಗೆ ನಿನ್ ಕಣ್ಣೆ ಸ್ಯಾಂಪಲ್ಲ. ವೀಕೋ ಟರ್ಮರಿಕ್ಕು ತಂದು ಹಚ್ಚಲ್ಲ. ಕ್ಯಾಟ್ ವಾಕಿದು ಎಫ್ ಚಾನಲ್ ನೀರು ಬ್ರ್ಯಾಂಡಿಗೂ ನಿಂದೆ ಲೇಬಲ್ಲ. ಕಾಫಿ ಕ್ರೀಮ್ ತಂದು ಮೈಗೆ ಸವರಲ್ಲ. ನಂದಿ ಬೆಟ್ಟ ನೇನೆ ರಾಗಿ ಗುಡ್ಡ ನೇನೆ. ನೀನೆಲ್ಲಂದ್ರಲ್ಲೇ ನಾನು ಬರ್ತೀನಿ ಕಣ್ಣೆ. ಕತ್ಲಾಗೋ ಮುಂಚೆನೆ ವಾಪಸ್ ಬರ್ಬೋದು ಬಾರೆ. ಹಕ್ಕಿ ಹಕ್ಕಿ ಕಲ್ಪುಡಿ ಜಾಗ ಕೊಟ್ಟು ಸೈಪುಡಿ ಪಕ್ಕ ನಿಂತು ನಕ್ಕು ಕನ್ನುಡಿ. ನಿನ್ನ ಕೂದಲ ಫೀನಿಕ್ಸ್ ಪೋಸಲಿ ನಿಂದೆ ಆಂಗಲ. ಪೂಜಾ ಭೇಟಿಗೂ ನಿನ್ನೆ ಸವಾಲ. ಅವು ಹಳೆ ಬೀಡಿನ ಶಿಲಾ ಬಾಲಿಕೆ ಶೆರೋನ್ ಸ್ಟೋನಲ್ಲೂ ನಿಂದೆ ಹೋಲಿಕೆ. ನೀನು ಜೊತೆ ಇದ್ರೆ ಕಿಚ್ಚು ಸ್ವರ್ಗಕ್ಕೆ. ಮಾಧುರಿ ದೀಕ್ಷಿತ್ತು ಜೂಡು ಜೂಹಿ ಚಾವ್ಲಾ ಅವರು ನಿನ್ನ ತರ ನೀನು ಅವರ ತರ. ನಿಮ್ಮಪ್ಪನೋ ಅಮ್ಮನೋ ಅವರಲ್ಲಿ ಏನಾದ್ರು. ಹಕ್ಕಿ ಹಕ್ಕಿ ಕಲ್ಹೊಡಿ ಜಾರಿ ಬಿದ್ರೆ ಕಾಚಿಡಿ ರೆಕ್ಕೆ ಪುಕ್ಕ ಸವರುಡಿ ರೆಡಿ. ಹೇ ಹಕ್ಕಿ ಹಕ್ಕಿ ಕಲ್ಪುಡಿ ಜಾಗ ಕೊಟ್ಟು ಸೈಪುಡಿ ಪಕ್ಕ ನಿಂತು ನಕ್ಕು ಕನ್ನುಡಿ. ಮುದ್ದು ಮುದ್ದಾದ ಕಲ್ಲ ಹಕ್ಕಿ ಓಕೆ ನೀನಂದ್ರೆ ನಾನೇ ಲಕ್ಕಿ. ಎಂಗೇಜಿಂಗ್ ಚಿಕ್ಲೆಟ್ಟು ಟೈಮು ಬೇಯಿಂಗ್ ಚಾಕ್ಲೇಟು.
ಅಲ್ಲಿ ಇರ್ತೀನಿ ಅಂತ ಹೇಳಿ ಇಲ್ಲಿ ಕೂತಿದ್ದೀರಾ? ನಾ ಮನೆ ಎಲ್ಲ ರೌಂಡ್ ಹಾಕ್ತೆ. ಏನಮ್ಮೋರು ಇಷ್ಟೊಂದು ಖುಷಿ ಆಗಿದ್ದೀರಾ? ಸೊಸೆನ್ ನೋಡ್ಕೊಂಡ್ ಬಂದಿರೋ ಖುಷಿ ಏನೋ. ಲೇ, ಹೀಗೆ 29 ವರ್ಷದ ಹಿಂದೆ ಹೀಗೇ ನಾಚಿಕೆ ಪಟ್ಕೊಂಡು ನೀನ್ ನನಗೆ ಎಲೆ ಮಡ್ಚಿಕೊಟ್ಟೆ. ಆಗ ಗೋಪಾಲ ಹುಟ್ಟದ. ನನ್ನ ಮಗ 5 ವರ್ಷ ನಮ್ಮನ್ನ ಹತ್ರ ಇರೋಕೆ ಬಿಡ್ಲಿಲ್ಲ. ಆಮೇಲೆ ನಿನ್ನ ಬಲವಂತಕ್ಕೆ ನಾನ್ ನಿನಗೆ ಎಲೆ ಮಡ್ಚಿಕೊಟ್ಟೆ. ಆಗ ರಮೇಶ ಹುಟ್ಟದ. ಬಡ್ಡಿ ಮಗ ಇವತ್ತಿನವರೆಗೂ ನಮ್ಮನ್ನ ಹತ್ರ ಇರೋಕೆ ಬಿಡ್ಲಿಲ್ಲ. ಇಷ್ಟೊಂದು ನಾಚಿಕೆ ಪಟ್ಕೋಬೇಡ ಕಣೆ. ಆಮೇಲೆ ಇನ್ನೊಬ್ಬ ಹುಟ್ಬಿಟ್ಟಾನು. ಸ್ವಲ್ಪನೂ ನಾಚಿಕೆ ಇಲ್ಲಪ್ಪ. ನಾನ್ ತಿನ್ನಿಸ್ಬೇಕಾ? ತಿನ್ಸಲ್ವಾ? ಬೇಡ ಬಿಡು. ಬೇಡ ಬಿಡಿ. ಲೇ ನೋಡು, ಇಂಥ ಚಾನ್ಸ್ ಮತ್ತೆ ಸಿಗೋದಿಲ್ಲ. ಹೋಗಿ ನೋಡೆ, ಎಲ್ಲಿ? ಬಾಗ್ಲತ್ರ ನೋಡೆ. ಏನ್ ಬಾಗ್ಲತ್ರ? ನೋಡಿ ಅಲ್ಲಿ ಸೊಳ್ಳೆ. ಇಲ್ಲಿ 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 ರಮೇಶ, ಆ ಕಡೆ ನೋಡ್ಬಿಡ ಕಣು. ಅಪ್ಪ ಅಮ್ಮ ಒಳ್ಳೆ ಜಾಲಿ ಮೂಡಲ್ಲಿದ್ದಾರೆ. ಸೈಲೆಂಟ್ ರೂಮ್ ಒಳಗೆ ಹೋಗೋಣ ನಡಿ. ಹೋದ್ರೇನ್ರಿ? ಇನ್ನು ಅಲ್ಲೇ ನಿಂತಿದಾರ ಕಣೆ. ಹೋದ್ರೇನ್ರಿ? ಸದ್ಯ ಹೋದ್ರಪ್ಪ. ಅಬ್ಬಾ, ಅದಕ್ಕೆ ಹೇಳಿದ್ದು ಸ್ವಲ್ಪ ಗಂಭೀರವಾಗಿರಿ, ಮಕ್ಳಿರ್ತಾರೆ ಅಂತ. ಕೇಳಿದ್ರ ನನ್ ಮಾತ್ನ? ನಾನ್ ಗಂಭೀರವಾಗೇ ಇದ್ದೆ. ನೀನ್ ತಾನೆ ನಾನೇನ್ರಿ ಮಾಡಿ ಎಲೆ ತಿನ್ನಿ ಅಂದಿದ್ದು? ಏನ್ ತಪ್ಪು? ನಿನ್ನೆ ರಾತ್ರಿ ಅಪ್ಪನ್ ಜೋಬಿಂದ 2,000 ರೂಪಾಯಿ ದೇಬ್ ಬಿಟ್ಟಿದ್ದೆ. ಎಲ್ಲಿ ಲೆಫ್ಟ್ ರೈಟ್ ತಗೋತಾರ ಅನ್ಕೊಂಡಿದ್ದೆ. ಸದ್ಯ ಬಚಾವ್. ನಾನು ಅಷ್ಟೇ. ನಮ್ ಗಾರ್ಮೆಂಟ್ಸ್ ಗೆ 10 ಲಕ್ಷ ರೂಪಾಯಿ ಆರ್ಡರ್ ಬರ್ತಾ ಇದೆ ಅಂತ ಅಮ್ಮನ ಹತ್ರ 1,000 ರೂಪಾಯಿ ಪಿಕ್ಕಿದ್ದೆ. ಛತ್ರಿ, ನನ್ಗೆ ಹೇಳಿಲ್ಲ. ನೀನ್ 2,000 ರೂಪಾಯಿ ದೇಪಿದ್ ನನ್ಗೆ ಹೇಳಿದ್ಯಾ? ಕಳ್ಳ ನಂಬಲ್ಲ, ಅದಕ್ಕೆ ಹೇಳಿಲ್ಲ. ಬೆಳಗ್ನಿಂದ ಹೆಣ್ಣು ನೋಡಕ್ ಹೋಗ್ಬೇಕು ಅಂತ ಕಾದು ಕಾದು ಸಾಕಾಯ್ತು. ಗೋಪಾಲ, ಹುಡುಗಿ ನಿನ್ಗೆ ಹೇಳಿ ಮಾಡಿಸ್ತಾಗಿದ್ದಾಳೆ ಕಣೋ. ಹೂನಮ್ಮ, ಅವಳ ಅಪ್ಪ ಮದುವೆ ಆಗುವಾಗಲೇ ನಾನು ಹೇಳ್ಬಿಟ್ಟು ಬಂದಿದ್ದೆ, ಅವನಿಗೆ ಹುಟ್ಟೋ ಮಗಳು ನಂಗೆ ಹೇಳಿ ಮಾಡಿಸ್ದಾಗಿರ್ಲಿ ಅಂತ. ನೋಡೋ, ನಾವು ನೋಡ್ಕೊಂಡ್ ಬಂದಿದೀವಿ, ಒಪ್ಪಿಗೆನು ಕೊಟ್ಟು ಬಂದಿದೀವಿ. ಮುಂದಿನ ತಿಂಗಳು ಮದುವೆ ದಿನ ನೋಡಿ ಅಂತಾನು ಹೇಳಿ ಬಂದಿದೀವ. ಅಷ್ಟೆಲ್ಲ ಯಾಕೆ? ಪುರೋಹಿತರಲ್ಲಿ ತಾಳಿ ಕಟ್ಸಿ ಕರ್ಕೊಂಡೇ ಬಂದ್ಬಿಡ್ಬೇಕಾಗಿತ್ತು. ಮದ್ವೆ ಆಗೋನು ನಾನು ಹುಡುಗಿ ನೋಡಿ ಎಸ್ ಅಂದ್ಮೇಲೆ ನನ್ ಮದ್ವೆ. ಅಯ್ಯ ಗೂಬೆ ಮುಂಡೆದೆ, ಆ ಹುಡುಗಿ ನೋಡಿದ್ರೆ ಬರೀ ಹೂ ಅನ್ನೋದಲ್ಲ, ಅವಳು ಹಿಂದೆನೆ ಹೊಟ್ಟೋಗ್ತೀಯ. ಅಷ್ಟು ಚೆನ್ನಾಗಿದ್ದಾಳೆ ಕಣೋ. ಹುಡುಗಿನ ಮದುವೆ ಮುಂಚೆ ನೋಡ್ಬೇಕನ್ನೋ ಆಸೆ ನಿನಗಿದ್ರೆ ನಾಳೆ ಸಾಯಂಕಾಲ ಅವ್ರ ಊರಿಗೆ ಹೋಗ್ಬಾ. ಇಲ್ಲ ವರಪೂಜೆಗೆ ಹೇಗೂ ಬರ್ತಾಳಲ್ಲ, ಆಗ ನೋಡಿದ್ರಾಯ್ತು. ಮೊದ್ಲು ಹುಡುಗಿ ನೋಡ್ತೀನಿ, ಅವಳ ಅಡ್ರೆಸ್ ಕೊಡು. ಅಡ್ರೆಸ್ ಎಲ್ಲ ಹೇಳಕ್ಕಾಗಲ್ಲ. ನಾಳೆ ದಾವಣಗೆರೆ ಹೋಗು, ಬೈಪಾಸ್ ನನಗೆ ಇಳಿ, ಅವ್ರು ಬಂದು ನಿನ್ ಕರ್ಕೊಂಡು ಹೋಗ್ತಾರೆ. ನಾನು ಫೋನ್ ಮಾಡಿರ್ತೀನಿ. ನಾಳೆ ದಿನ ಅಲ್ಲಿ ಹೋಗ್ಬಿಟ್ಟು ಬಾಯಲ್ಲಿ ಬೆಳ್ಳಿಟ್ಕೊಂಡು ಗುಂಡೆ ಕೀಳ್ತಾ ಸಿಕ್ಕಿದ್ದನ್ ಕರಿತಾ ನಮ್ಮ ಮಾನ ತೆಗಿಬೇಡ, ಗೊತ್ತಾಯ್ತಾ? ಹುಡುಗಿ ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ನೀನ್ ಏನೇ ಹೇಳಿದ್ರು ನಾನ್ ಕೇಳೋದಿಲ್ಲ. ಈ ಮದುವೆ ನಡೆಯುತ್ತೆ. ಅರ್ಥವಾಯ್ತೇನೋ? ಬಾರೆ ಗೋಪಾಲ, ಗುಡ್ ಲಕ್. ಏನ್ ಗುಡ್ ಲಕ್? ನಾನೇನು ಆ ಹುಡುಗಿನ ಒಪ್ಕೊಂಡ್ ಬಂದ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಾಳೆ ಹೋಗ್ಬಿಟ್ಟು ಆ ಹುಡುಗಿಗೆ ಹೇಳು, ಕೂತ್ಕೋ, ನಿಂತ್ಕೋ, ಡ್ಯಾನ್ಸ್ ಮಾಡು, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಮಜಾ ತಗೊಂಡ್ಬಂದ್ಬಿಡ್ತೀನಿ. ಆಮೇಲೆ ಅವರೇ ನಂಗೆ ಹುಡುಗಿ ಕೊಡಲ್ಲ ಹೋಗು ಅಂತ ಓಡಿಸ್ಬಿಡ್ಬೇಕು. ಹಾಗೆ ಮಾಡ್ಬಿಡ್ತೀನಿ. ತಗೊಂಡ್ರಿ. ಏನ್ರಿ 50 ರೂಪಾಯಿ ಕೊಡ್ತಿದ್ದೀರಾ? ನಾನು 500 ರೂಪಾಯಿ ಕೊಟ್ಟಿದ್ದು. 500 ರೂಪಾಯಿನ ಇರಿ ಕೊಟ್ಟೆ. ಅಲ್ರಿ, ಕೀಳಕ್ಕೇನು ಸಿಗ್ಲಿಲ್ಲ ನಿಮ್ಗೆ? ನಂಬ ಸೀಟೇ ಬೇಕಾಗಿತ್ತಾ? ಕಿತ್ತಿರೋ ಸೀಟಿನ ದುಡ್ಡು ಹಿಡ್ಕೊಂಡು 50 ರೂಪಾಯಿ ಚಿಲ್ಲರೆ ಕೊಟ್ಟಿದ್ದೀನಿ, ತಗೊಂಡು ಹೋಗ್ರಿ. ಬಸ್ಸನ್ನು ಕಿದಾಕ್ಬಿಡ್ತೀನಿ. ಎಲ್ಲಿ ಹುಡುಗಿ ಮನೆಯವರು? ಯಾವನು ಪತ್ತೆ ಇಲ್ಲ. ಅಪ್ಪ ದೊಡ್ಡದಾಗ ಹೇಳ್ಬಿಟ್ಟ, ಹುಡುಗಿ ಮನೆಯವ್ರು ಬರ್ತಾರೆ, ಕಾಯ್ತಾ ಇರ್ತಾರೆ, ಕರ್ಕೊಂಡು ಹೋಗ್ತಾರೆ. ದಾವಣಗೆರೆ ಯಾವ ಕಡೆ? ದೊಡ್ಡ ಟಿಟಿಗೆ ಪಾರ್ಟಿ ಇದು. ಬಾ, ಇಲ್ವಾ? ಈ ಕಡೆ ಕಾರ್ ಬ್ಯಾಗ್ ತಗೋತೀನಿ, ಹಳ್ಳಿ ಕಿಳಿಯತ್ತ ನೋಡ್ಕೋ. ಇನ್ನೂ ಇಲ್ಲ, ಇನ್ನೂ ಇಳಿದಿಲ್ಲ.
ಇನ್ನು ಹಿಡ್ದಿಲ್ಲ ಇವಾಗ ಹಳ್ಳ ಕಳೀತು. ಏಯ್ ರೋಪ್ ಹಾಕ್ತೀಯಾ? ಯು ಇಡಿಯಟ್. ಇಲ್ಲ. ಹೌದಾ? ಬನ್ನಿ. ಹಲೋ 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 ಮಿಸ್ಟರ್. ಸ್ವಲ್ಪ ಇರ್ಲಿ, ಲೈನಿಂದ ಸಿಕ್ಕಿಲ್ಲ. ಹಲೋ ಹಲೋ ಅಮ್ಮ ಅಮ್ಮ ಅಮ್ಮ. ಆಯ್ತೇನ್ರಿ? ಬೇಗ ಮುಗಿಸ್ತೀರೇನ್ರಿ? ಇಲ್ವಾ? ನಾನಿಲ್ಲಿ ಬಂದು ದಾವಣಗೆರೆ ಬೈಪಾಸ್ ಅಲ್ಲೇ ಹೇಳಿದೆ, ಯಾವನು ಬರ್ಲಿಲ್ಲ. ಹೋಲಿ ಅಡ್ರೆಸ್ ಆದ್ರೆ ಹೇಳು. ಗೊತ್ತಿಲ್ವಾ ನಾನು ಎಲ್ಲಿ ಅಂತ ಹುಡುಕ್ಲೆ? ನಾನು ಮನೆಗೆ ಹೋಗಿ ಹುಬ್ಬಳ್ಳಿನ ಹೆಣ್ಣು ನೋಡಕ್ ದಾವಣಗೆರೆ ಬಂದಿದ್ದೀನಿ ಅಂತ ಹೇಳಿದ್ರೆ ಜಾಸ್ತಿ ಒಲಿತಾರೆ ಅಷ್ಟೇ. ಮತ್ತಿನ್ನೇನು ಮಾಡ್ಲಿ? ಇಲ್ಲ ನಾವು ಹೆಣ್ಣು ನೋಡಿದ ಮೇಲೆ ಬಂದೆ. ಏನ್ರಿ ನೀವು ಒಳ್ಳೆ ಕುಡಿಯೋ ಮಜ್ಜಿಗೆಲ್ಲಿ ಕೈ ಆಡಿಸ್ದಂಗೆ ನೀವು ಹುಬ್ಬಳ್ಳಿಯಿಂದ ಬಂದಿದ್ದೀರಿ ತಾನೇ? ಹೌದು. ನೀವು ಹೆಣ್ಣೊಳಕ್ಕೆ ಅಂತ ಬಂದಿದ್ದೀರಿ ತಾನೇ? ಹೌದು, ಹೆಣ್ಣೊಳಕ್ ಅಂತಾನೆ ಬಂದಿರೋದು. ಆದ್ರೆ ಹೆಣ್ಣಿನ ಮನೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ನಮ್ಮ ಅಪ್ಪ ಹೇಳ್ದ ದಾವಣಗೆರೆ ಬೈಪಾಸ್ ಅಲ್ಲಿ ಇಳಿ, ಹೆಣ್ಣಿನ ಮನೇಲಿ ಬಂದು ಕರ್ಕೊಂಡು ಹೋಗ್ತಾನೆ ಅಂತ. ಯಾವ ಗೂಬೆನೂ ಬರ್ಲಿಲ್ಲ. ಹೆಣ್ಣಿನ ತಂದೆ ನಿಮ್ ಕಣ್ ಮುಂದೆನೆ ಇರೋವಾಗ ನೀವ್ ಯಾಕೆ ಹುಡುಕ್ಬೇಕು? ಹೆಣ್ಣಿನ ತಂದೆ ನಾನೇ. ಬನ್ನಿ ಬನ್ನಿ. ಇಷ್ಟ ತಾರೆ ಬನ್ನಿವಲ್ಲಪ್ಪ ಅಂತ ನಾನು ಸ್ಟಡಿ ಮಾಡಕ್ ಹೋಗಿದ್ದಕ್ಕೆ ನೀವು ಸಿಕ್ಕಿದ್ರಿ. ಇರ್ಲಿ ಬನ್ನಿ, ಪರವಾಗಿಲ್ಲ, ನಮ್ಮಲ್ಲಿ ಅಭ್ಯಾಸ ಇದೆ. ಕೂತ್ಕೊಳ್ಳಿ. ನನ್ನ ಹೆಂಡತಿ. ನಮಸ್ಕಾರ. ಹೋಗಿ ಬೇಗ ರೆಡಿ ಮಾಡು. ಬ್ರೋಕರ್ ಬರ್ಲಿಲ್ವಾ? ಹೋಗಿ ಕಳಿಸ್ತೀನಿ. ಅಲ್ಲ, ನೀವು ಹೆಣ್ಣು ನೋಡೋದಿಲ್ವೇನೋ? ನೀವು ಬ್ರೋಕರ್ ತಾನೇ ತೋರ್ಸೋದು? ಹಾಗಲ್ಲ, ಅವನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದ, ಅದಕ್ಕೆ ಕೇಳಿದೆ. ನೀವು ಹುಡುಗಿ ನೋಡಿ ಎಸ್ ಅಂದ್ಮೇಲೆ ಮದ್ವೆ ಅಂತೆ. ನ್ಯಾಯ ಅಲ್ವಾ? ಅದ್ ಸರಿ. ಲಕ್ಷ್ಮೀ, ಆಯ್ತೇನೆ, ಎಷ್ಟೊತ್ತು? ಬೇಗ ಬಾ. ಬರ್ತಾಳೆ. ಪ್ಲಾಸ್ಟಿಕ್ ಮೋಲ್ಡಿಂಗ, ಆಫ್ಸೆಟ್ ಪ್ರಿಂಟಿಂಗ, ಆಯಿಲ್ ಪೇಂಟಿಂಗ, ಫ್ಯೂಜಿ ಕಲರಿಂಗ, ಗಾಜಿನ ಗೋಲಿ ಕಣ್ಣೆ, ಕಾಶ್ಮೀರ ಆಪಲ್ ಹೆಣ್ಣೆ, ಬೆಲ್ಲುನಂತ ಕೆನ್ನೆ, ಬೆಂಗಳೂರು ಡೈರಿ ಬೆಣ್ಣೆ. ನನ್ನ ಮಗಳು ಶಾಂತಲ, ಕಾಫಿ ಕೊಡಬಾ. ಕಾಫಿ ತಗೊಳ್ಳಿ. ಪರ್ಸ್ನಲ್ ಆಗಿ ಮಾತಾಡುವಂಥದ್ದು ಏನೂ ಇಲ್ಲ. ನಾನು ಅನ್ಕೊಂಡಿದ್ದೆ ನಮ್ಮ ಅಪ್ಪ ಅದು ಯಾವುದೋ ತಗುಡು ಹುಡುಗಿ ನೋಡಿರ್ತಾನೆ, ಅವಳನ್ನೇ ಮದುವೆ ಆಗುವಂತ ಫೋರ್ಸ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟು ಹುಡುಗಿನ ನೋಡೋ ನೆಪದಲ್ಲಿ ತರಲೆ ಮಾಡಿಬಿಟ್ಟು ನೀವೇ ನನ್ನನ್ನು ಬೇಡ ಅಂತ ಹೇಳೋದು ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ನಿಮ್ಮನ್ನು ನೋಡಿಕೊಳ್ಳೋದು ಎಲ್ಲ ಮರ್ತ್ಬಿಟ್ಟೆ. ನಿಜವಾಗ್ಲೂ ನಮ್ಮ ಅಪ್ಪ ಅಪ್ಸರಿನೇ ಆರಿಸಿದ್ದಾನೆ. ನನ್ನ ಸೈಡ್ ಫ್ಲ್ಯಾಗು ಗ್ರೀನೇ. ಶುರು ಮಾಡಿ. ಊಟ ಮಾಡಿ, ಆಮೇಲೆ ಬೇಕಾದ್ರೆ ಅರ್ಧ ಗಂಟೆ ಮಾತಾಡೋರಂತೆ. ರೀ ಸ್ವಾಮಿ, ಏನ್ರಿ ನೀವು? ರೇ, ಎಲ್ರಿ ಹೊರಟೋಗಿದ್ರಿ ನೀವು? ಸಾಕ್, ಸುಮ್ನೆ ಕೂತ್ಕೊಳ್ರಿ. ಅಲ್ರಿ, ಹುಡ್ಗ ಯಾಕೆ ಬರ್ಲಿಲ್ಲ ಅಂತ ಒಂದ್ ಫೋನ್ ಮಾಡಿ ಕೇಳೋದ್ ಬೇಡ್ವಾ? ಅದಕ್ಕೆ ಊರವರೆಲ್ಲ ನಿಮ್ಮನ್ನ ಬ್ಲ್ಯಾಕ್ ಮನಿ ಬ್ಯಾಂಕರ್ ಗೋವಿಂದ ಅಂತ ಬೈಯೋದು.
ಬರೀ ಬ್ಲ್ಯಾಕ್ ಬುದ್ಧಿನೇ. ಹುಡುಗ ಊರಿಗೆ ಬರೋವಾಗ ಕಾರ್ ಬ್ಯಾಗ್ ತಗೋತೀನಿ ನೋಡ್ಕೊ ಅಂತ ಅವ್ನು ಯಾವನಿಗೂ ಹೇಳದ್ನಂತೆ. ಅವನು ಕಾರ್ ಹಳ್ಳಕ್ಕೆ ಇಳಿದ ಮೇಲೆ ಹೇಳದ್ನಂತೆ ಹಳ್ಳಕ್ಕೆ ಇಳಿತು ಅಂತ. ಗುಲ್ಡು ನನ್ ಮಗ. ಅದಕ್ಕೆ ಹುಡುಗ ಬೇಜಾರ್ ಮಾಡ್ಕೊಂಡು ವಾಪಸ್ ಹೊರಟೋದ. ಏನು ಹುಡುಗ ಹೊರಟೋದ್ನ? ಹುಡುಗ ಇಲ್ಲಿ ಕೂತಿರೋದು ಕಾಣಿಸ್ತಿಲ್ವಾ? ಹುಡುಗನ? ಯಾರ್ರಿ ನೀವು? ನಾನು ಹುಬ್ಳಿ ನವಲೆ ಗಾರ್ಮೆಂಟ್ಸ್ ಓನರ್ ಜಗನ್ನಾಥರಾವ್ ಮಗ. ಜಗನ್ನಾಥರಾವ್ ಮಗನ? ನಾನ್ ಹೇಳಿದ್ದು ವಿಶ್ವೇಶ್ವರಯ್ಯನವ್ರ ಮಗ. ಅಲ್ರಿ, ಊಟಕ್ಕೆ ಎಬ್ಸೋ ಮುಂಚೆ ಯಾರು ಏನು ಅಂತ ವಿಚಾರಿಸೋದಲ್ವಾ? ರೀ ಮಿಸ್ಟರ್, ನೀವಾದ್ರೂ ಹೇಳ್ಬಾರ್ದೇನ್ರಿ? ಸಿಕ್ತು ಅದ್ ಮೇಲ್ ಬಿಡೋದ? ನೋಡಿ, ನಿಮ್ ಮಾತ್ ಕೇಳ್ಕೊಂಡು ಅವ್ರ ಅಪ್ಪ ಅಮ್ಮನ ಮಾತು ಕೊಟ್ಬಿಟ್ಟಿದೀನಿ. ಆಮೇಲೆ ಏನಾದ್ರೂ ನಮ್ ಮರ್ಯಾದೆ ಹೋಯ್ತು ಚೆನ್ನಾಗಿರಲ್ಲ. ಹುಡುಗಿ ತಂದೆ ಶ್ಯಾಮ್ ಸುಂದರ್ ಅಂತ. ನೀವೇ ಅಲ್ವಾ? ಒಂದ್ ನಿಮಿಷ. ಪಾಡ್ಯ, ಬಿದಿಗೆ, ತದಿಗೆ, ಪಂಚಮಿ, ಷಷ್ಠಿ, ಸಪ್ತಮಿ. ಬಂದ್ಯಾ? ನೀವು ಕೂತ್ಕೊಳ್ಳಿ. ಬರೋ ಇಲ್ಲಿ. ಮುಂದಿನ ತಿಂಗಳು 14ನೇ ತಾರೀಕು ದಿನ ಚೆನ್ನಾಗಿದೆ ಅಂತೆ. ಅವತ್ತೇ ನಿನ್ ಮದುವೆ. ನಮಸ್ಕಾರ. ನಿನ್ನೆ ಬರ್ತೀರಾ ಅಂತ ತುಂಬಾ ಕಾದ್ವಿ. ತಗೊಳ್ಳಿ ನನ್ನ ಮಗಳು ಫೋಟೋ. ಅದು ಇಲ್ಕಲಿ. ಖುದ್ದಾಗೆ ಬಂದು ನೋಡಿದ್ರೆ ಚೆನ್ನಾಗಿತ್ತು. ಅದು ಹಾಗಲ್ಲ. ನೀವ್ಯಾಕೆ ಬರಕ್ ಹೋದ್ರಿ? ಓಹೋ, ಫೋಟೋ ತೋರ್ಸಕ್ ಬಂದ್ರಾ? ಲೋ, ಅಲ್ಲಿ ನೋಡೋ ಮಹಾಲಕ್ಷ್ಮಿ ಫೋಟೋನ ಸೇಮ್ ಹಾಗೆ ಇದ್ದಾಳೆ. ಅವ್ಳು ನೋಡ್ದ. ನೀವ್ ಬನ್ನಿ. ಅದು ಇಲ್ಲ ಇದು ಇಲ್ಲ. ನಿಮ್ ಮಗಳು ನನ್ ಸೊಸೆ ಅಂತ ನಾನ್ ತೀರ್ಮಾನ ಮಾಡಿದ್ಮೇಲೆ ಮುಗಿದು ಹೋಯ್ತು. ಬನ್ನಿ ಬನ್ನಿ. ಅವನೇನ್ ಕೇಳೋದು? ಕೊನೆ ಪಕ್ಷ ಫೋಟೋನಾದ್ರೂ ತೋರಿಸಬಹುದಾಗಿತ್ತು. ಇದ್ರಿಟ್ಕೊಳ್ಳಿ. ಶ್ಯಾಮ್ ಸುಂದರ್ ಅವರೇ, ನೀವೇನು ಯೋಚನೆ ಮಾಡಬೇಡಿ. ನನ್ನ ಮಗ ಇವತ್ತಲ್ಲ ನಾಳೆ ನಿಮ್ಮನೆ ಬಂದೇ ಬರ್ತಾನೆ. ಅವನ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಅವನೊಂಥರ ಕಬ್ಳ ಇದ್ದ ಹಾಗೆ, ಬಿಸಿ ಮಾಡೇ ಬಡಿಬೇಕು. ನೀವೇನು ಯೋಚನೆ ಮಾಡಬೇಡಿ. ಮದುವೆಗೆಲ್ಲ ರೆಡಿ ಮಾಡ್ಕೊಳ್ಳಿ. ಅದು ಹೇಗ್ ಸರ್ ಸಾಧ್ಯ? ಇನ್ನೂ ತಾಂಬೂಲನೇ ಬದಲಾಯಿಸ್ಕೊಂಡಿಲ್ಲ. ನಿಮ್ಮ ಹತ್ರ ಖರ್ಚೀಫ್ ಇದೆಯಾ? ಖರ್ಚೀಫ ಕೊಡಿ ಇಲ್ಲಿ. ನೋಡಿ, ನಿಶ್ಚಿತಾರ್ಥದಲ್ಲಿ ತಾಂಬೂಲ ಬದಲಾಯಿಸ್ಕೊಳ್ಳೋದು ಮದುವೆ ಗ್ಯಾರಂಟಿಗೋಸ್ಕರ. ಬದಲಾಯಿಸ್ಕೊಳ್ಳೋಕೆ ತಾಂಬೂಲನೇ ಏನ್ ಬೇಕಾಗಿಲ್ವಲ್ಲ. ಅದು ಕೊಡಿ. ಇತ್ತೋಳಿ. ಇದನ್ನೇ ನಿಶ್ಚಿತಾರ್ಥ ಅಂತ ತಿಳ್ಕೊಂಬಿಡಿ. ತಾಂಬೂಲ ಬದಲಾಯಿಸ್ಕೊಂಡ್ವಿ ಅಂತ ತಿಳ್ಕೊಂಬಿಡಿ. ನೀವೇನು ಯೋಚನೆ ಮಾಡಬೇಡಿ. ಮದುವೆ ರೆಡಿ ಮಾಡ್ಕೊಳ್ಳಿ. ಗೋಪಾಲ, ಈಗೇನ್ ಮಾಡ್ತೀಯಾ? ಹೇಗಾದ್ರೂ ಮಾಡಿ ಮದ್ವೆನ ನಿಲ್ಲಿಸ್ಬಿಡ್ಬೇಕು ಕಣೋ. ನಿಲ್ಲಿಸ್ಬಿಡ್ಬೇಕಾ? ಅಪ್ಪಂಗ್ ಗೊತ್ತಾ? ಅಷ್ಟೇ. ಅಪ್ಪಂಗ್ ಗೊತ್ತಾದ್ರೆ ತಾನೆ. ನೀನ್ ಒಂದ್ ಕೆಲಸ ಮಾಡ. ನೀನ್ ಶ್ಯಾಮ್ ಸುಂದರ್ ಮನೆಗೆ ಹೋಗ್ಬಿಟ್ಟು ಅವ್ರಾಗೆ ಈ ಮದುವೆ ಬೇಡ ಅಂತ ಹೇಳ್ಬೇಕು. ಹಾಗೆ ಗಬ್ಬಿಸ್ಬಿಡ. ನಾನಾ? ಬೇಡ ಅಮ್ಮ, ಈ ಕೆಲ್ಸ ನೀನೇ ಮಾಡು. ಫುಲ್ ಟೈಟ್ ಆಗಿ ಅವ್ರ ಮನೆಗೆ ಹೋಗು. ಎಲ್ಲ ಡಮಾರ್. ಹೋಗೋ ಪ್ಲೀಸ್. ಹೋಗಲ್ಲೇ. ನೀನ್ ಏನ್ ಕೇಳಿದ್ರು ಕೊಡ್ತೀನೋ. 3000 ರೂಪಾಯಿ ಕೊಡ್ತೀಯಾ? 3000ನ? ನೀನೇನ್ ದುಡ್ದ ಕೊಡ್ತೀಯಾ? ಅಪ್ಪನ್ ದುಡ್ಡು ದೇಪ್ ತಾನೇ ಕೊಡೋದು. ಬೇಕಾ? ಕೊಡು. ಬೇಡವಾ? ಬಿಡು. ಕೊಡ್ತೀನಿ, ಹೋಗು. ಹಾಗ್ ಬಾ ದಾರಿಗೆ. ನಿನ್ ಕಲ್ಪನಾ ಫಿನಿಶ್.
ಪಲ್ಲವಿ ಸೋನೆ ಮಳೆಯ ಬೆನ್ನೀರೋ ಮಳೆ ಬೀಳು ನಾನು ಯಾರು ಸುಳಿವು ಕೊಡದಂಥ ಸುಳಿ ಮಿಂಚು ನಾನು ಮರೆತು ಬಂತು ಕನಗೊಂದು ಕಿವಿ ಮಾತು ಹೇಳಂತು ಇಲ್ಲಿ ರಂಬೆ ಮೈಯ ತುಂಬಿಕೊಂಡು ಕುಂತು ತನಗಾರು ಸಖಿಲ್ಲ ಅಂತಂತು ಕರೆದೆ ನನ್ನ ಬಳಿ ಆಗ ಭಾರಿ ಚಳಿ ಹೆಣೆದು ಕೊಟ್ಟೆ ಕಣೆ ಕನಸಿನ ಈ ಕೈಗಕ್ಕಳೆ ವಯಸ್ಸೊಂದು ಬರುವಾಗ ಹೀಗೆ ಕಣೆ ಸೋನೆ ಮಳೆಯ ಬೆನ್ನೀರೋ ಮಳೆ ಬೀಳು ನಾನು ಯಾರು ಸುಳಿವು ಕೊಡದಂಥ ಸುಳಿ ಮಿಂಚು ನಾನು ಕಂಡು ಕಂಡು ಬಂತು ನನ್ನ ಚಂದ ಸ್ವಚ್ಛಂದ ಬೇಕಂತು ಇಲ್ಲಿ ಬೀಸೋ ಗಾಳಿ ಎಷ್ಟೋ ಕೇಳಿಕೊಂತು ನನ್ನ ಪ್ರಾಯ ಬಿಸಿ ಮಾಯ ಕೊಡಿಸಂತು ಒಡನೆ ನಾ ಹೇಳಿದೆ ನೋಡೋ ಬಾಯಿಲ್ಲಿದೆ ಕೇಳೋ ಎಷ್ಟಾದರೂ ಎಲ್ಲ ಕಣ್ಣಲ್ಲಿದೆ ಮೈ ಮರೆತು ನಗುವಾಗ ಹೀಗೆ ಕಣೆ ಸೋನೆ ಮಳೆಯ ಬೆನ್ನೀರೋ ಮಳೆ ಬೀಳು ನಾನು ಯಾರು ಸುಳಿವು ಕೊಡದಂಥ ಸುಳಿ ಮಿಂಚು ನಾನು ಇಬ್ಬನಿ ಇಬ್ಬನಿ ಬಿಂದು ಮಂಜಿನ ಪಲ್ಲವಿ ಕೋಗಿಲೆ ಕೂಕು ನನ್ನ ಹಾಡಿಗೆ ಪಲ್ಲವಿ ಸೋನೆ ಮಳೆಯ ಬೆನ್ನೀರೋ ಮಳೆ ಬೀಳು ನಾನು ಯಾರು ಸುಳಿವು ಕೊಡದಂಥ ಸುಳಿ ಮಿಂಚು ನಾನು ಯಾರು? ನಾನು ಹುಬ್ಳಿ ನವಲೆ ಜಗನ್ನಾಥರ ಮಗ ಗೋಪಾಲ. ಶ್ಯಾಮ್ ಸುಂದರ್ ಮನೆ ಇದೇನಾ? ಹೌದೌದು, ಬನ್ನಿ ಬನ್ನಿ. ನೆನ್ನೆನೆ ಬರ್ತೀರಾ ಅಂತ ಕಾಯ್ತಾ ಇದ್ವಿ. ನನಗೇನ್ ಬೇರೆ ಕೆಲಸ ಇಲ್ವಾ? ನೆನ್ನೆ ಬರ್ಲಿಲ್ಲ ಅಂದ್ರೆ ಬಂದಿಲ್ವಾ ಇವತ್ತು? ಒಂದ್ ನಿಮಿಷ ಬಂದೆ. ಕಲ್ಪನಾ ಕಲ್ಪನಾ, ಬೇಗ ರೆಡಿಯಾಗಿ. ಆ ಹುಡ್ಗ ಬಂದಿದ್ದಾನೆ. ಹುಡ್ಗನ? ಯಾವ ಹುಡ್ಗ? ನೀನ್ ಮದ್ವೆ ಆಗ ಹುಡ್ಗ. ಬನ್ನಿ ತಿಂಡಿ ತಿನ್ನಕ ನನ್ ಬಂದಿರೋದು. ಬೆಂಕಿಪಟ್ಟಣ ಇದೆಯಾ? ಬೆಂಕಿಪಟ್ಟಣ ದಮ್ ಹೊಡಿಬೇಕು. ಹೇಳಿ ಕೇಳಿಸ್ತಿಲ್ವಾ? ಹೋಗ್ ತನ್ರಿ.
ಅವನಿಗೆ ಸಿಗರೇಟ್ ಸೇದಕ್ಕೆ ಬೆಂಕಿಪಟ್ಟಣ ಬೇಕಂತೆ. ಸಿಗರೇಟ್ ಸೇದಕ್ಕ? ಅವ್ನ್ ನಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದಾನೆ. ನೀನೇನ್ ಯೋಚನೆ ಮಾಡ್ಬೇಡ, ನೀನ್ ಬೇಗ ರೆಡಿಯಾಗು. ಅವನ್ನ ನಾನ್ ನೋಡ್ಕೋತೀನಿ. ಎಲ್ಲಿ ಶ್ಯಾಮಸುಂದ್ರ? ಇನ್ವಿಟೇಷನ್ಸ್ ಬಂತಾ? ಇದೇಳ ಅವಳು? ಕಾಫಿ. ನಿಂತ್ಕೊಳ್ಳೆ. ಒಳ್ಳೆ ಸಪ್ಲೈಯರ್ ತರ ಕಾಫಿ ತಂದಿಟ್ಟು ಹೋಗ್ಬಿಟ್ರೆ ನಾನ್ ನಿನ್ ನೋಡೋದ್ ಬೇಡವಾ? ಏಯ್ ತಿರ್ಗೆ. ಪರವಾಗಿಲ್ಲ, ಶೇಪ್ ಎಲ್ಲ ಚೆನ್ನಾಗೇ ಇದೆ. ಅಲ್ಲ, ನನ್ನ ನೋಡ್ದೇನೆ ಮದುವೆಗೆ ಒಪ್ಕೊಂಡ್ಬಿಟ್ಟಿ ಅಂತೆ. ಹಾಡು ಡ್ಯಾನ್ಸು ಏನಾದ್ರು ಬರುತ್ತಾ? ಏಯ್ ಕರೆಕ್ಟ್ ಆಗಿ ಮಾತಾಡ್ಬೇಕು. ಕೂತ್ಕೋ. ಏಯ್ ಕೂತ್ಕೊಳೆ. ನಾನೇ ತಾನೇ ಕಟ್ಕೊಳ್ಳೋನು. ನೋಡೆ, ಮದುವೆಗೆ ಮುಂಚೆ ನಾನ್ ಹೇಗಿದ್ದೆ ಅಂತ ನೀನ್ ಕೇಳ್ಕೊಡ್ದು. ನೀನ್ ಹೇಗಿದ್ರು ಸರಿ, ನಾನ್ ಕೇಳೋದಿಲ್ಲ. ನಾನೊಂಥರ ಫುಲ್ ಮಾಡೋಣ. ಒಂದೆರಡು ದಿನ ಬೆಂಗಳೂರು ಹೋಗಿ ಬರೋಣ. ಬರ್ತೀಯಾ ಏನ್ರಿ? ಹಲೋ, ನಾನ್ ಪ್ರೇಮಳೆ ಮಾತಾಡ್ತಿರೋದು. ಹೇಳಿ. ಹೌದಾ? ನೋಡಿದ್ರ ನನ್ನ ಮಗ ಯಾರಿಗೂ ಹೇಳ್ದೆ ನಿಮ್ಮ ಮನೆಗೆ ಹೋಗ್ಬಿಟ್ಟಿದ್ದಾನೆ. ಕೊಡ್ತೀನಿ. ಹೇಳು. ನೀನೇ ಹೇಳ್ಬಿಡು. ಏನಾಯ್ತು? ಅಷ್ಟೇ ತಾನೇ, ಹಾಕಿ ರಿವರ್ಸ್ ಗೇರು. ಆಯ್ತು, ನನ್ನ ಮಗಳನ್ನ ಬೆಂಗಳೂರಿಗೆ ಕಳಿಸ್ಬೇಕಾ? ಕಳಿಸ್ತೀನಿ. ಯಾರ್ರೀ ನೀವು? ಗೊತ್ತಾಗ್ಲಿಲ್ವಾ? ಕಲ್ಪನಾ. ಕಮ್ ಆನ್ ಡಿಯರ್, ನೀವು ತುಂಬಾ ಮಾಡರ್ನ್ ಅಲ್ವಾ? ಬೆಂಗಳೂರಿಗೆ ಹೋಗೋಣವಾ? ರೂಮಲ್ಲಿ ಮಾಡ್ತೀರಾ? ಏಯ್ ಕಮ್ ಆನ್ ಡಿಯರ್, ನನ್ ಡಾನ್ಸ್ ನೋಡಲ್ವಾ? ಹಲೋ ಅಳಿದ್ರೆ, ಏನ್ ಹೊರಟ್ಬಿಟ್ರಿ? ಶ್ಯಾಮ್ ಸುಂದರ್ ಬರೋರ್ಗು ಇರಿ. ನಾನು ಬರ್ತೀನಿ. ಒಂದ್ ಸಿಗರೇಟ್ ಇದ್ರೆ ಕೊಡ್ತೀರಾ? ಅಯ್ಯೋ ಬಿಡ.
ಒಂದ್ ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು. ಇಲ್ಲಿ ಬೇಡ, ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಏನ್ ಹೇಳಿ? ನಾನು ನೇರವಾಗಿ ಕೇಳ್ತೀನಿ, ನೀವು ನನ್ನ ಮದುವೆ ಆಗ್ತೀರಾ? ಮಾತಾಡಿ. ಅದು ನಮ್ಮ ತಂದೆ ತಾಯಿ ತಗೊಳ್ಬೇಕಾಗಿರೋ ತೀರ್ಮಾನ. ತೀರ್ಮಾನ ಅವರೇ ತಗೊಳ್ಳಿ, ಆದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ನಾನು ಬರ್ತೀನಿ. ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ? ನಾನು ಬರ್ತೀನಿ. ಓಕೆ, ನೀವೇನು ಅರ್ಜೆಂಟಾಗಿ ತಿಳಿಸ್ಬೇಕಾಗಿಲ್ಲ. ನಾಳೆ ಇದೇ ಸಮಯಕ್ಕೆ ಇಲ್ಲೇ ನಿಮಗೋಸ್ಕರನೇ ಕಾಯ್ತಾ ಇರ್ತೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಬಂದು ತಿಳಿಸ್ತೀರಾ ಅಂತ ನಾನು ನಿಮ್ಮನ್ನು ನಿರೀಕ್ಷಿಸ್ತೀನಿ. ಎಲ್ಲಿ ಹೋದ್ರು? ಓ, ಇವಳ ಸೈಡ್ ಫ್ಲಾಗ್ ಗ್ರೀನೇ. ಕಣ್ಣು ಹಾಕಿದ್ರೆ ಬಿಡಲ್ಲ ನೀನು. ತಗೋ, ನೀನಾಡು. ಏನ್ರೇ ಯಾವಾಗ ನೋಡಿದ್ರು ಆಟ 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 ಮಾಡಕ್ಕೆ ಕೆಲಸ ಅಲ್ವಾ ನಿಮ್ಗೆ? ಏನು ಹೇಳಿದೆ? ನೀವೆಲ್ಲ ಹೊರಟೋಗಿದ್ರಿ? ಬ್ರೋಕರ್ ಹತ್ರ ಹೋಗಿದ್ದೆ ಕಣೆ. ಹುಡುಗನ ಕಡೆ ಯಾವಾಗ ಬರ್ತಾರೆ ಅಂತ ಮುಂದಿನ ವಾರ ಹೇಳ್ತಾನಂತೆ. ಹೌದಾ? ಇಷ್ಟ ಇದೆಯಂತ ಇಲ್ವ ಅಂತ ಆ ದೇವರಿಗೆ ಗೊತ್ತು. ರೀ, ಅವತ್ ಬಂದ್ ಹುಡುಗನೇ ಚೆನ್ನಾಗಿದ್ದಲ್ವಾ? ದಾರಿ ತಪ್ಪಿ ಬಂದಿದ್ರು ನಮ್ ಶಾಂತ್ಲಾಗೆ ಒಳ್ಳೆ ಜೋಡಿ ಅಲ್ವಾ? ಹೌದು ಕಣೆ, ನನಗೂ ಹಾಗೆ ಅನ್ನಿಸ್ತು. ಅದೆಲ್ಲ ಸರಿನೇ, ಆದ್ರೆ ಅವನು ಯಾರು ಅಂತಾನೆ ಗೊತ್ತಿಲ್ವೇ? ಅವನಾಗವನೇ ಬಂದು ಏನಾದ್ರೂ ಕೇಳಿದ್ರೆ ಯೋಚನೆ ಮಾಡಬಹುದು. ನೇರವಾಗಿ ಕೇಳ್ತೀನಿ, ನೀವು ನನ್ನ ಮದುವೆ ಆಗ್ತೀರಾ? ನಾನು ನೇರವಾಗಿ ಕೇಳ್ತೀನಿ, ನೀವು ನನ್ನ ಮದುವೆ ಆಗ್ತೀರಾ? ನಾಳೆ ಇದೇ ಸಮಯಕ್ಕೆ ನಾನು ನಿಮಗೋಸ್ಕರನೇ ಕಾಯ್ತಾ ಇರ್ತೀನಿ. ಡಾರ್ಲಿಂಗ್. ಬೇಡು ಡಾರ್ಲಿಂಗ್. ಡಾರ್ಲಿಂಗ್, ನಾನು ಮದುವೆ ಆಗ್ತೀಯ ಅಂತ ಕೇಳಿದ ತಕ್ಷಣ ನೀನು ಒಪ್ಕೊಂಡ್ಬಿಟ್ಟೆ. ಐ ಲವ್ ಯು ಡಿಯರ್. ತಪ್ಕೋ ತಪ್ಕೋ. ಅಯ್ಯೋ ಡಾರ್ಲಿಂಗ್, ಬರೇ ನಾನೇ ನಿನ್ನನ್ನು ತಪ್ಕೊಂತ ಇದ್ರೆ ಚೆನ್ನಾಗಿರಲ್ಲ. ನೀನು ನನ್ನ ಒಂದ್ಸತಿ ತಪ್ಕೋ ಡಾರ್ಲಿಂಗ್. ಛೀ, ನಾಚಿಕೆ ಆಗುತ್ತೆ. ಡಾರ್ಲಿಂಗ್, ಪ್ರೀತಿ ಒಂದೇ ನೋಟದಲ್ಲಿ ಹುಟ್ಟುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಮನಸ್ಸಿನಲ್ಲಿರೋದನ್ನ ಮುಚ್ಚಿಟ್ಕೊಂಡ್ರೆ ಸಿಕ್ಕೋದನ್ನ ಕಳ್ಕೊತೀವಿ. ನಾನು ಅದಕ್ಕೆ ರೆಡಿ ಇಲ್ಲಪ್ಪ, ಅದಕ್ಕೆ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಅಯ್ಯೋ ನನ್ ಚಿನ್ನ, ನಾವೀಗ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಸ್ಲೋ ಮೋಷನ್ ಬಂದು ತಪ್ಕೋತಾರಲ್ಲ, ಹಾಗೆ ತಪ್ಕೊಳ್ಳ ನಡಿ. ಈ ಖುಷಿಯಲ್ಲಿ ನಂಗೊಂದು ಕೊಡಲ್ವಾ? ಏನು? ಅಯ್ಯಯ್ಯೋ, ಕಿಸ್ಸ ನಿಮಗಂತೆ ಇನ್ಯಾರು ಕೊಡ್ಲಿ? ನನ್ನನ್ ಬಾ ಅಂತ ಹೇಳಿ ಇನ್ನೊಬ್ಳ ಜೊತೆ ಚಕಂದ ಆಡ್ತಿದ್ದೀರಾ? ಅದು 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 ನಾನ್ ಬರ್ತೇನೆ ಬಾಳ ಹೊತ್ಕಾದೆ, ನೀನ್ ಬರ್ಲೇ ಇಲ್ಲ. ದಾರಿಯಲ್ಲಿ ಇವಳು ಸಿಕ್ಕಿದ್ಲು, ಮದ್ವೆ ಆಗ್ತೀಯ ಅಂತ ಕೇಳಿದೆ, ಹ್ಞೂ ಅಂದ್ಬಿಟ್ಲು. ಯಾರು ಹೂ ಅಂದ್ರೂ ನೀವು ಒಪ್ಕೊಂಡ್ಬಿಡ್ತೀರಲ್ಲ? ನೀನು ಹೂ ಅಂದಿದ್ರೆ ನಾನು ಹೇಳೋದು ಬೇಡ ಅಂತಿದ್ದೆ. ಡಾರ್ಲಿಂಗ್, ಒಂದ್ ನಿಮಿಷ ಏನು, ನಾವಿಷ್ಟಪಟ್ಟವ್ರು ನಮ್ಗೆ ಸಿಗದೆ ಇದ್ರು ಕನಿಷ್ಠ ನಮ್ಮನ್ನ ಇಷ್ಟಪಟ್ಟವ್ರಿಗಾದ್ರೂ ನಾವು ಸಿಗ್ಲೇಬೇಕಲ್ವಾ? ಇವಳು ನನ್ನನ್ನು ಎಷ್ಟು ಇಷ್ಟಪಡ್ತೀರ ಗೊತ್ತಾ? ಓಕೆ, ನೀವು ಅವಳನ್ನೇ ಮದುವೆ ಮಾಡ್ಕೊಂಡು ಸುಖವಾಗಿರಿ. ನಿಮ್ಗೋಸ್ಕರ ಓಡೋಡ್ ಬಂದಲ್ಲ, ತಪ್ಪು ನಂದೆ. ನಾನು ಹೋಗ್ತೀನಿ. ನೀವು ನನ್ನ ಇಷ್ಟಪಟ್ಟಿದ್ರ? ಇಷ್ಟಪಟ್ಟೆ ಬಂದೆ, ಆದ್ರೆ ಈಗಿಲ್ಲ. ಅಯ್ಯೋ, ಒಂದ್ 5 ನಿಮಿಷ ಮುಂಚೆ ಬರ್ಬಾರ್ದಿತ್ತಾ? ಡಾರ್ಲಿಂಗ್, ಹೋಗ್ಲಿ, ಈಗಲಾದ್ರೂ ನಿಮ್ಮ ಅಭಿಪ್ರಾಯ ಹೇಳ್ಬೇಡಿ. ಡಾರ್ಲಿಂಗ್, ಡಾರ್ಲಿಂಗ್ ಹೇಳ್ತಾಳ ಕೇಳೋಣ. ಏನ್ ಕೇಳೋದು? ನೀವು ಅವಳನ್ನೇ ಕಟ್ಕೊಂಡು ಸುಖವಾಗಿರಿ, ನಾನು ಬರ್ತೀನಿ. ಶಾಂತನ ನಿಂತ್ಕೊಂಡು ಇಲ್ಲ, ನನ್ ಮಾತು ಕೇಳು. ಅವನು ಹುಡುಗಿ ಅಲ್ಲ, ನನ್ನ ತಮ್ಮ ರಮೇಶ. ಹೇಗಿದೆ ಆಕ್ಟಿಂಗ್? 3 ಸಾವಿರ ಚಾರ್ಜ್ ಮಾಡಿದೀನಿ ಗೊತ್ತಾ? ನನ್ನ ಹುಡುಗಿ ಅನ್ಕೊಂಡ್ಬಿಟ್ರಾ?
ಅದಕ್ಕೆ ಸಖತ್ತಾಗಿ ತಪ್ಕೋತಾನೆ. ಕಟ್ 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 ಕಟ್. ನಾನು ಹೋಗೋವರ್ಗು ತಡ್ಕೊಳಕ್ ಆಗಲ್ವಾ? ಬರ್ತೀನಿ ಅದಕ್ಕೆ ಬರ್ತೀನಿ. ನಾನು ಲಾಡ್ಜ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಗಂಡ್ಸಾಕ್ ಮನೆಗೆ ಹೋಗ್ತೀನಿ. मेरे सपनों की रानी कब आएगी तू आए रुत मस्तान ಏನಮ್ಮ ಬುಲ್ಬುಲ್ ಮಾತಾಡ್ಸಕ್ಕಿಲ್ವಾ? ನಾನು ಮಾತಾಡ್ತಾನೆ ಇದ್ದೀನಿ, ಓದ್ತಾನೆ ಇದೆಯಲ್ಲ. ಎಷ್ಟು ರೇಟ್? ಬರ್ತೀಯ ಹೋಗೋಣ? ನನ್ನ ಮಗನೇ ಹೂ ಅಂದ್ರೆ ರೂಮ್ ಮಾಡ್ತೀನಿ. ಏನ್ ಗುರಾಯಿಸ್ತೀಯ? ನಾನು ಈ ಡ್ರೆಸ್ಸಲ್ಲಿ ಬಂದ್ಬಿಟ್ಲಲ್ಲಪ್ಪ ಇವಳು. ಸಿಕ್ಕು ನೋಡ್ಕೋತೀನಿ. ಹಾಯ್ ಹಾಯ್. ಬನ್ನಿ, ಅಲ್ಲಿವರೆಗೂ ಡ್ರಾಪ್ ಮಾಡ್ತೀರಾ? ಬೇಡ. ಪರವಾಗಿಲ್ಲ ಬನ್ನಿ, ಇಲ್ಲಾಂದ್ರೆ ನಾಯಿ ನಿಮ್ಮನ್ನ ಬಿಡಲ್ಲ. ಬನ್ರಿ. ಇದೇ ನಮ್ಮನೆ, ಬನ್ನಿ ಒಳಗೆ. ಈ ಡ್ರೆಸ್ ಅಲ್ಲ? ಯಾಕೆ? ಈ ಡ್ರೆಸ್ಗೆ ಏನಾಗಿದೆ? ಇನ್ನೊಂದ್ಸಲ ಬರ್ತೀನಿ. ನಿಮ್ ಹೆಸರು ಹೇಳಿಲ್ವಲ್ಲ? ರಮೇಶ್. ರಮೇಶ್? ದೀಪಾ ರಮೇಶ್. ರಮೇಶ್ ನಮ್ ಡ್ಯಾಡಿ. ನಾನ್ ಕಲ್ಪನಾ. ನಿಮ್ ಮನೆಯಲ್ಲಿ? ಇಲ್ಲೇ ಸುಧಾಮ್ ನಗರದಲ್ಲೇ. ಬಾಯ್. ಬರ್ಲಾ? ದೀಪಾ, ದೀಪಾ ಅವರೇ ನಿಂತ್ಕೊಳ್ಳಿ. ದೀಪಾ, ಅಯ್ಯೋ ದೀಪಾ. ಏ ದೀಪಾ, ದೀಪಾ ಏನಾಯ್ತು? ತುಂಬಾ ಭಯ ಆಗುತ್ತೆ. ಭಯನಾ? ಯಾಕೆ ಭಯ? ಗಂಡು ಹುಡುಗರೆಲ್ಲ ನನ್ನ ಫಾಲೋ ಮಾಡ್ತಾರೆ. ನಾವ್ ಹೆದರ್ಕೊಂಡು ಹೆದರ್ಸ್ತಾರಷ್ಟೇ. ಕಲ್ಪನಾ, ಯಾರೇ ಇದು? ಅಮ್ಮ, ಇವ್ರ ದೀಪಾ ಅಂತ. ನಮಸ್ಕಾರ. ಹೌದಾ ಅಮ್ಮ? ಇವ್ರೊಬ್ರೇ ನಡ್ಕೊಂಡ್ ಬರ್ತಿದ್ರು. ಯಾವನೊಬ್ಬ ರಾಸ್ಕಲ್ಲು ಫಾಲೋ ಮಾಡ್ತಿದ್ದ. ನಾನ್ ಜೊತೆಲಿ ಕರ್ಕೊಂಡ್ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ಪಾಪ ತುಂಬಾ ಹೆದರ್ಬಿಟ್ಟಿದ್ದಾಳೆ ಕಣೆ. ಕೂತ್ಕೊಮ್ಮ, ಪರವಾಗಿಲ್ಲ. ಶ್ಯಾಮ್ ಸುಂದರ್, ಶ್ಯಾಮ್ ಸುಂದರ್. ಯಾರು? ನಮಸ್ಕಾರ. ನಮಸ್ಕಾರ. ಬನ್ನಿ. ನಮಸ್ಕಾರ. ಬನ್ನಿ ಒಳಗಡೆ. ನಡಿ. ಕೂತ್ಕೊಳ್ಳಿ. ಎಲ್ಲಿ ಯಜಮಾನ್ರು? ಅಡಿಗೆ ನೋಡಕ್ ಹೋಗಿದ್ದಾರೆ. ಲೇಟ್ ಆಗುತ್ತಾ? ಇಲ್ಲೇನ್ ಬಂದ್ಬಿಡ್ತಾರೆ. ಕೂತಿರಿ, ನೀರ್ ತರ್ತೀನಿ. ನೀರೇನ್ ಬೇಡ, ಫಸ್ಟ್ ಕ್ಲಾಸ್ ಕಾಫಿ ಕೊಡಿ ಸಾಕು. ಆಗ್ಲಿ. ನೀವೇನು ಹೆದರ್ಕೋಬೇಡಿ, ನಾನು ಮನೆವರೆಗೂ ಬಂದೆ. ಏ ಕಲ್ಪನಾ, ಬೇಗ ಅವ್ನ್ ರೇಷ್ಮೆ ಸೀರೆ ಉಟ್ಕೊಳ್ಳೆ. ಯಾಕಮ್ಮ? ಅಯ್ಯೋ, ನಿಮ್ ಮಾವ ಬಂದಿದ್ದಾರೆ. ಈ ಡ್ರೆಸ್ಗೆ ಏನಾಗಿದೆ? ನೋಡು, ದೊಡ್ಡವ್ರ ಮುಂದೆ ಲಕ್ಷಣವಾಗಿ ಸೀರೆ ಉಟ್ಕೋ. ಡ್ರೆಸ್ ಅಂತೆ. ಹುಬ್ಳಿಲಿ ಜಗನ್ನಾಥ್ ರಾವ್ ಅಂತಿದ್ದಾರೆ. ಅವ್ರ ಮಗನ್ ಜೊತೆಲೆ ನನ್ ಮದ್ವೆ ಫಿಕ್ಸ್ ಆಗಿರೋದು. ಬಂದಿರೋದು ಅವರೇ. ನಾನು ಆಚೆ ಇರ್ತೀನಿ. ಪರವಾಗಿಲ್ಲ, ಇಲ್ಲೇ ನಾನು ಆಚೆ ಇರ್ತೀನಿ. ಕೂತ್ಕೊಳ್ರಿ. ಅಯ್ಯೋ ಕೂತ್ಕೊಳ್ಳಿ. ಇಲ್ಲ. ಅಯ್ಯೋ, ನನ್ ಮದ್ವೆ ಆಗೋವರೆಗೂ ನೀವು ನನ್ ಜೊತೆಲೇ ಇರ್ಬೇಕು. ಕಾಸಿಲ್ಲ, ಕರಿಮಣಿ ಇಲ್ಲ, ಚಿಚ್ಚಿ ಚಿಚ್ಚಿ ಸಿನಿಮಾ. ಎಕ್ಕೂ ಇಲ್ಲ, ಸಿಕ್ಕೂ ಇಲ್ಲ, ಚೆ 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 ಸಿನಿಮಾ. ಓಸಿ ಶೋ, ಓಸಿ ಶೋ, ಓಸಿ ಶೋ, ಓಸಿ ಶೋ. ಮಾರ್ನಿಂಗ್ ಶೋ ನೋಡಿ ಫಿನಿಶ್ ಶೋ. ಕಾಸಿಲ್ಲ, ಕರಿಮಣಿ ಇಲ್ಲ, ಥು 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 ಸಿನಿಮಾ. ಎಕ್ಕೂ ಇಲ್ಲ, ಸಿಕ್ಕೂ ಇಲ್ಲ, ಛೆ 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 ಸಿನಿಮಾ. ದೀಪಾ, ದೀಪಾ, ಲೈ, ನಾನೇ ಬಂದಿದಾರಲ್ಲ ಜಗನ್ನಾಥ್ ಅವ್ರ ಮಗ. ವಿಷಯ ಎಲ್ಲ ಆಮೇಲೆ ಹೇಳ್ತೀನಿ, ಪ್ಲೀಸ್ ಕಿರ್ಚ್ಬೇಡ.
ಕಲ್ಪನಾ ಬಾಗ್ಲು ತೆಗೆಯಮ್ಮ. ಕಲ್ಪನಾ ಬಾಗ್ಲು ತೆಗೆಯಮ್ಮ. ನಾನು ಈ ಡ್ರೆಸ್ಸಲ್ಲಿ ಬಂದಿದ್ದೀನಿ ಅಂತ ಅವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು ಪ್ಲೀಸ್. ಯಾಕಮ್ಮ ಕೂಕೊಂಡೆ? ಜಾರ್ ಬಿದ್ದೆ. ಜಾರ್ ಬಿದ್ಯಾ? ಎಲ್ಲಾರು ಬಿದ್ಕಿದ್ ಕಾಲ್ ಮುರ್ಕೊಂಡಿದ್ರೆ ಏನ್ ಗತಿ? ಮದ್ವೆ ಇನ್ನ 15 ದಿನ ಇದೆ. ಏನ್ ಹುಡ್ಗಿನಮ್ಮ ರೀ, ನನ್ ಸೊಸೆ ಎಷ್ಟ್ ಮುದ್ದಾಗಿದ್ದಾಳಲ್ವಾ? ನಾನ್ ಸೆಲೆಕ್ಟ್ ಮಾಡಿದ್ದಲ್ವಾ? ನನ್ ಕೆನ್ನೆ ತಾಕ್ಬಿಡುತ್ತೆ. ಈ ಹುಡ್ಗಿ ಯಾರು? ಏನೋ ನೋಡ್ದಾಗಿಲ್ಲ, ತುಂಬಾ ಫ್ಯಾಮಿಲಿ ಫೇಸ್. ಕಲ್ಪನಾ ಫ್ರೆಂಡು ದೀಪಾ ಅಂತ. ನಿನ್ ಫ್ರೆಂಡಾ? ನಮಸ್ಕಾರ. ಫ್ರೆಂಡ್ ಅಂತೆ. ಇದೇನಿದು ಇವಳ ಸೀರೆ ಉಡ್ಸಿದ್ದು? ಸೀರೆ ಉಟ್ಕೊಳಕ್ಕೂ ಬರಲ್ಲ ಅಭ್ಯಾಸ. ಬಾ ನಾ ಉಡಿಸ್ತೀನಿ ಬಾ. ಏಯ್ ದೀಪಾ, ಯಾಕೆ ಹೊಟ್ಬಿಟ್ಟೆ? ಮನೇಲಿ ಸ್ಟವ್ ಆಫ್ ಮಾಡಿಲ್ಲ. ಏನಮ್ಮ ನೀನು, ಮೊದ್ಲು ಹೋಗು. ಮತ್ತೆ ಬಾ. ಬರ್ತೇನಂತೆ. ನಿಂತ್ಕೋ. ನೀನು ಕೃಷ್ಣಮೂರ್ತಿ ಮಗಳಲ್ವಾ? ಅಲ್ಲ, ನಾನು ಗೋಪಾಲ್ ಕೃಷ್ಣ ಅವ್ರ ಮಗಳು. ಗೋಪಾಲ್ ಕೃಷ್ಣ ಮಗಳು? ಯಾವ ಗೋಪಾಲ್? ಅಮ್ಮ ಅಮ್ಮ, ಏನೇ ಅದು ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆ, ಏನಾಯ್ತು? ಅದೇಮ್ಮ, ಅವತ್ತು ದಾರಿ ತಪ್ಪಿ ಮನೆಗೆ ಬಂದಿದ್ರಲ್ಲ, ಅವ್ರು ಸಿಕ್ಕಿದ್ರು. ಸಿಕ್ಕಿದ್ರಾ? ಮನೇಲೆಲ್ಲ ಒಪ್ಪಿದ್ರೆ ನನ್ನನ್ನೇ ಮದ್ವೆ ಆಗ್ತಾರಂತಮ್ಮ. ಅಲ್ವೇ, ಈಗ ಹೇಳಿದ್ರೆ ಏನೇ ಪ್ರಯೋಜನ? ನಿಮ್ಮಪ್ಪ ಹೇಳಿರೋ ಹುಡುಗ ಭಾನುವಾರ ಬರ್ತಿದ್ದಾನೆ. ಹೌದು, ಅವನೆಲ್ಲಿ ಸಿಗ್ತಾ ನಿಂಗೆ? ಮೊನ್ನೆ ಸಿಕ್ಕಿದ್ರು. ನೆನ್ನೆ ನಾನೇ ಹೋಗಿ ಮೀಟ್ ಮಾಡಿದೆ. ಅಮ್ಮ, ಅವ್ರು ನನ್ನ ಇಷ್ಟಪಟ್ಟಿದಾರಮ್ಮ. ಶಾಂತಲಾ, ನನಗೂ ಒಪ್ಪಿಗೆ ಆಗಿದೆಮ್ಮ. ಶಾಂತಲಾ, ಇವತ್ತು ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟಿದ್ದೀನಿ. ಅವ್ರು ಬರ್ತಾ ಇದ್ದಾರೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪ್ರಾಣಿ ಏನು ಮಾತಾಡ್ತಾನೆ ಇಲ್ವಲ್ಲ? ಹಾ ಗೊತ್ತಪ್ಪ, ಶಾಂತಲಾ ಎಲ್ಲ ಹೇಳಿದಾಳಪ್ಪ. ಬಟ್ ಯು ಆರ್ ಟೂ ಲೇಟ್. ಐ ಆಮ್ ಸಾರಿ. ಶಾಂತಲಾ, ಲೇ ಶಾಂತಲಾ, ಮುಂಜಾನೆ ಹೇಳ್ದೆ ಎಂಥ ಕೆಲಸ ಮಾಡಿದೆ ಮನೇನು? ಸಮಾಧಾನ ಮಾಡ್ಕೊಮ್ಮ. ಏನ್ ಸಮಾಧಾನ ಮಾಡ್ಕೊಳ್ಳೋದು? ಹೋಗಮ್ಮ. ನಾನೇನೇ ಮಾಡ್ಲಿ, ನಾನ್ ನಿಮ್ಮಪ್ಪಂಗೆ ಇಷ್ಟಿಷ್ಟೋ ಹೇಳ್ದೆ, ಅವ್ರದೊಂದೇ ಮಾತು. ಇದೇ ನಿಮ್ ಕೊನೆ ನಿರ್ಧಾರನ? ಪ್ರತಿ ಸಲ ಅದನ್ನೇ ಹೇಳಕ್ ಆಗಲ್ಲ. ಹೋಗಯ್ಯ ಆಚೆ. ಏನೋ ಹೆಣ್ಕೊಡ ಮಾವ ಅಂತ ಮರ್ಯಾದೆ ಕೊಟ್ರೆ ನೀನ್ ಅದನ್ನ ಉಳಿಸ್ಕೊಳಕ್ ಕಾಣಿಸ್ತಾ ಇಲ್ಲ. ಇಲ್ಲಿ ಕೇಳೋ ಪೆನ್ಷನ್ ಬುಡ್ಡ, ನೀನಾಗೆ ಮರ್ಯಾದೆಗೆ ಅವಳನ್ನ ಮದುವೆ ಮಾಡ್ಕೊಟ್ರೆ ಸರಿ, ಇಲ್ಲಾಂದ್ರೆ ಅವಳನ್ನ ಹಾಕ್ಸ್ಕೊಂಡು ಹೋಗ್ಬಿಡ್ತೀನಿ. ಯು ರಾಸ್ಕಲ್, ಸ್ಕೌಂಡ್ರಲ್, ಇಡಿಯಟ್! ನನ್ನ ಮನೆಗೆ ಬಂದು ನನ್ನ ಮುಂದೆನೆ ನನ್ನ ಮಗಳನ್ನ ಹಾರಿಸ್ಕೊಂಡು ಹೋಗ್ತಿದ್ಯಾ? ಐ ಸೇ ಗೆಟ್ ಔಟ್! ಏಯ್ ಕಿರ್ಚ್ಬೇಡ, ಗಂಟ್ಲಿ ಲೋಟ ತರ್ಬಿಡ್ತೀನಿ. ನೋಡ್ತಾ ಇರೋ ನಾನು ಏನ್ ಮಾಡ್ತೀನಿ ಅಂತ. ಮುದಿಯಾ, ನನ್ನ ಮನೆಗೆ ಬಂದು ನನ್ನ ನೋಡ್ತಾ ನನ್ ಬರ್ಬಿಡ್ತೀಯಾ? ಊರಾಚೆ ಇರೋ ಈ ಮಠಕ್ಕೆ ಬರ್ತೀನಿಂದಾಗ್ಲೇ ನನಗೆ ಡೌಟ್ ಬಂತು ನೀನ್ ಇದೇ ಕೆಲಸ ಮಾಡ್ತೀಯ ಅಂತ. ನಡಿಯ ನಡಿಯ. ಮಾಡ್ತೀನಿ ಇರೋ ಮುದಿ ಹಿಂಗೆ.
ನೋಡು ವಿಘ್ನ ಮಾಡ್ದೇನೆ ಲಗ್ನ ನೋಡು ಧಾರೆ ಹೊತ್ತಿಗೆ ಬೂಂದಿ ಲಾಡು ಬೂಂದಿ ಲಾಡು ಗುರು ಗುರು ಎಲ್ಲೋದ್ರಲ್ಲ ಬಡ್ಡಿ ಮಕ್ಕಳು ಒಬ್ರು ಕಾಣಿಸ್ತಲ್ಲ ಗೋಪಾಲ ನಾನು ಬ್ಲ್ಯಾಕ್ ಮನಿ ಬ್ಯಾಂಕರ್ ಗೋವಿಂದ ಮೌಂಟನ್ ಮಾಸ್ಟರ್ ಗೋವಿಂದ ಪ್ರೀತಿ ಮಾಡ್ದೋ ಏನಂದ ಫೀಲ್ಡ್ ನಾಕೌಟ್ ಪಂಚೆಂದ ಇವನಪ್ಪ ಹೂ ಅಂದ ಅವಳಪ್ಪ ಬೌ ಅಂದ ದೇವದಾಸೆ ಚಂಬಾದ ಮಜ್ನೂನೆ ಶೃಂಗಾರ Oh my dear, please come here. यही है right choice for baby. Black money banker Govinda, mountain master Govinda. ಮೇಲಿಲ್ಲವಿಂದ ಬಿಲ್ಲು ಮುರಿದ ಶ್ರೀರಾಮ ಪಾಂಚಾಲಿನ ಗೆಲ್ಲೋಕೆ ಬಾಣ ಬಿಟ್ಟ ಅರ್ಜುನ ಹುಡುಗಿ ಒಪ್ಪಿಕೊಂಡ್ರೆ ಈಗ್ಲೇ ಉರುಳು ಸೇವೆ ಮಾಡ್ತೀನಿ ಕೂಡ್ಲೆ ಈ ಬಾಡಿ ಹುಡುಗಿ ಬೇಗ ಆಡಿಕೊಂಡು ನಗದೆ ಲೋಕವಿದ್ದೆ ಮರೆತು ಬಿದ್ದೆ ಅವಳಿಗೆ ಹೂ ಅಂತ ಅವಳಂದ್ರೆ ಬೆಟ್ಟನ ಹತ್ತೀನಿ ನನ್ನನ್ನ ಕಟ್ಟಿಕೊಂಡ್ರೆ ಬಟ್ಟಿನ ಕಟ್ತೀನಿ ಹಿಂಗ್ಯಾತಕೋ ಬ್ಲೇಡ್ ಹಾಕುತ್ತಿ ಲೇಟ್ ಆದ್ರೆ ಬೈತಾಳ್ ಪದ್ಮಾವತಿ ಓಯ್ ಬ್ಲ್ಯಾಕ್ ಮನಿ ಬ್ಯಾಂಕರ್ ಗೋವಿಂದ ಮೌಂಟನ್ ಮಾಸ್ಟರ್ ಗೋವಿಂದ ಚೇಂಜು ತಂದು ಹಾಕ್ತೀಯ ರೇಂಜು ಮೀರಿ ಕೇಳ್ತೀಯ ಹುಡುಗಿ ನೊಪ್ಸಿ ಬಿಡುತ್ತೀನಿ ಜಿಪ್ಸಿ ತಂದು ಕೊಡುತ್ತೀಯ ಹಂಗೈಯ ತರಲಿ ಜಿಪ್ಸಿ ನನ್ನ ಸ್ಟ್ರೆಂತ್ ಓನ್ಲಿ ಪೆಪ್ಸಿ ಸ್ಟೇಡಿಯಂಗೆ ಬಂದ್ರೆ ಬಾಸು ಶೋ ತೋರಿಸಿ ಕೊಡ್ತೀನಿ ಕಾಸು ಮಾವ ಮಾವ ಮದುವೆ ಮಾಡಿಸೋ ಹೀರೋಯಿನ್ ಔಟಪ್ಪ ಅವಳಿಗೆ ನೋ ಡೌಟಪ್ಪ ನೀನಿದ್ರು ವೇಸ್ಟಪ್ಪ ನನ್ನ ಪಾಡು ಊಸ್ತಪ್ಪ ಊರ್ಗೊಬ್ಬಳ ಪದ್ಮಾವತಿ ಬಾ ಹಿಂದೆ ಲೈನ್ ಲೈನ್ ನಿಲ್ಲಿಸ್ತೀನಿ ಓಯ್ ಬ್ಲ್ಯಾಕ್ ಮನಿ ಬ್ಯಾಂಕರ್ ಗೋವಿಂದ ಮೌಂಟನ್ ಮಾಸ್ಟರ್ ಗೋವಿಂದ ಏನಂದ ಫೀಲ್ಡ್ ನಾಕೌಟ್ ಪಂಚಂದ
ಅದನ್ನೆಲ್ಲ ಸೇರಿಸಿ 100 ರೂಪಾಯಿ ಬೇಕು ನಮಗೆ. ಹೋಗ. ಲೇ ಏನ್ ಹೇಗ್ ಕೂತಿದ್ಯಾ? ಎದಳಮ್ಮ, ರೇಷ್ಮೆ ಸೀರೆ ಉಟ್ಕೋ. ಶಾಂತ್ಲಾ, ನೀವೆಲ್ಲ ನಿಮ್ ಬಲ್ವಂತಿಗೆ ನನ್ನ ಕುತ್ತಿಗೆ ಹಿಸುಕ್ತಾ ಇದ್ದೀರಾ. ನಾನೇನೇ ಮಾಡ್ಲಿ? ಏನು ಮಾಡ್ಬೇಡಿ, ಸುಮ್ನೆ ಹೋಗಿ. ನಾನ್ ರೆಡಿ ಆಗ್ತೀನಿ, ನಿಮ್ಮ ಆಸೆನ ಪೂರೈಸ್ಕೊಳ್ಳಿ. ಅಲ್ವೇ? ಹೋಗಮ್ಮ. ದಾವಣಗೆರೆ ಗೋವಿಂದರಾವ್ ಲಕ್ಷ್ಮೀ ದಂಪತಿಗಳ ಜ್ಯೇಷ್ಠ ಪುತ್ರಿ ಶಾಂತಲಾಳನ್ನು ಹುಬ್ಬಳ್ಳಿ ವಿಶ್ವೇಶ್ವರಯ್ಯ ವೈಶಾಲಿ ದಂಪತಿಗಳ ಜ್ಯೇಷ್ಠ ಪುತ್ರ ವಿಶ್ವಾಸ್ಗೆ ಕೊಟ್ಟು ಮದುವೆ ಮಾಡಲು ಈ ದಿನ ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಯ ಮಾಡಲಾಗಿದೆ. ನೀವೇನು ಯೋಚನೆ ಮಾಡ್ಬಿಡಿ, ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬಿಡ್ತೀನಿ. ಗೋವಿಂದ 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 ಗೋವಿಂದ. ಬಾಲ್ಡಟ್ ಬಿಳಿಕೊಂದು ಮುದ್ಕ ಬಾರ ಆಚೆಗೆ. ಮುದ್ಕ ಹೊರಬಾರಲೇ. ನಾನು ನಿನ್ ಮಗಳನ್ನ ಇಷ್ಟು ಪ್ರೀತಿಸ್ತಿದ್ದೀನಿ, ಅವಳು ಅಷ್ಟೇ ನನ್ನ ಇಷ್ಟು ಪ್ರೀತಿಸ್ತಾಳೆ. ಅವಳಿಗೆ ಫೋರ್ಸ್ ಮಾಡಿ ಬಲವಂತವಾಗಿ ನಿಶ್ಚಿತಾರ್ಥ ಮಾಡ್ತೀಯಲ್ಲ. ಯಾರು ಬರ್ತಿಲ್ವಲ್ಲ? ಬ್ಲಾಕ್ ಮನಿ ಬ್ಯಾಂಕರ್ ಗೋವಿಂದ, ಮರ್ಯಾದೆಗೆ ನಿನ್ ಮಗಳನ್ನ ನನ್ನ ಜೊತೆ ಕಳ್ಸ್ಕೊಡು. ಇಲ್ಲ ಅಂದ್ರೆ ಕಿಟಕಿ ಒಳಗಡೆ ನುಗ್ಗಿ ಕಿಡ್ನಾಪ್ ಮಾಡ್ಕೊಂಡೋಗಿ ನಿನ್ ಮಗಳನ್ನ ಮದುವೆ ಮಾಡ್ಕೊಂಡ್ಬಿಡ್ತೀನಿ. ಎಲ್ರು ಎಲ್ಲಾದ್ರೂ ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋಗ್ಬಿಟ್ಟಿದಾರ? ಏನಿದು ಒಬ್ರು ಹೊರಗೆ ಬರ್ತಾ ಇಲ್ವಲ್ಲ? ಕಂತ್ರಿ ಛತ್ರಿ ಕವಳ ತಾಯಿ ಮುದ್ಕ ಬಾರವರ್ಗೆ ನಾನ್ ನೋಡಿ ಎದ್ರಿಕೆ ಆಯ್ತೇನೋ. ಪರೇಸಿ ಬಿಗ್ನಾಸಿ ತಿರ್ಪೆ ತೊಟ್ಟಿ ಕಜ್ಜಿ ನಾಯಿ ಮುದ್ಕ ಬಾರವರ್ಗೆ. ಅವ್ರು ಬರಲೇ. ಬಾರೋ. ಏನಿದು? ರಮೇಶ ಅಲ್ಕ ನನ್ನ ಮಗನೇ ಡಬ್ಬ ಇದೆ ಕೊಡ್ತೀನಲ್ಲೇ. ನಿನ್ ಮಾತುಕಳಿ ಗಂಟ್ಲೆಲ್ಲ ಹರ್ಕೊಂಡೆ, ಒಂದ್ ಸೊಳ್ಳೆ ಕೂಡ ಬರ್ಲಿಲ್ಲ. ನಿಂದ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಫುಲ್ ಬಾಟ್ಲು ಕುಡ್ದಲ್ಲ. ಫಸ್ಟ್ ಟೈಮ್ ಫುಲ್ ಬಾಟ್ಲಾ? ಬೀರು ಡಬ್ಬ ನನ್ನ ಮಗನೇ, ಕೆಟ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ಯಾಕೋ ಮುಚ್ಚಬಾಯಿ, ಸಾಯಿಸ್ಬಿಡ್ಬೇಕು ನಿನ್ನ. ಬೀರ್ ಕುಡ್ದು ಟೈಟ್ ಆಗಿದ್ದಾನೆ ಅಂದ್ರೆ ಆಗ್ತಾನೆ ಹುಟ್ಟಿರೋ ಮಗು ಕೂಡ ನಂಬಲ್ಲ. ನನ್ ಮಗನೇ ಡ್ರಿಂಕ್ಸ್ ಮರ್ಯಾದೆ ತೆಗೆದ್ಬಿಟ್ಟಿಯಲ್ಲ. ನಂಗೇನೋ ಗೊತ್ತು, ಇರೋದ್ರಲ್ಲೇ ದೊಡ್ಡ ಬಾಟ್ಲು ಅಂತ ಇದನ್ನ ತಗೊಂಡೆ. ತಿಗಾ ಮುಚ್ಚ ಹೊಡ ತಗೋ. ಬಾಟ್ಲಾ? ಅಯ್ಯೋ ದೇಡ್ ನನ್ ಮಗನ, ಅದನ್ನೇನು ಅನ್ಕೊಂಡೆ. ರಮ್ ಇದನ್ನ ಕುಡಿದ್ ನೋಡು. ರಂಬೆ, ಊರುಷಿ, ಮೇನಕೆ 3 ಮಿಕ್ಸ್ ಲಗಾಯಿಸು. ಹಾಗಂತ್ಯ?
ಹೇಗಿದೆ ಟೇಸ್ಟ್? ಕೋಪ ಬರ್ತಾ ಇದೆಯಾ? ಶಕ್ತಿ ಬರ್ತಾ ಇದೆಯೋ? ಚೆನ್ನಾಗಿ ಬೈಬೇಕು ಅನಿಸ್ತಿದ್ಯಾ? ಕೆಟ್ಟ ಕೆಟ್ಟ ಪದಗಳು ಜ್ಞಾಪಕಕ್ಕೆ ಬರ್ತಾ ಇದೆಯಾ? ನಡಿ ನಡಿ. 1 2 3. ಗೋಪಾಲ ಗೋಪಾಲ ಏ ಗೋಪಾಲ 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 ತಗೋ. ಒಂದ್ ವೇಳೆ ನಾನ್ ನಿಶ್ಚಯ ಮಾಡೋ ಹುಡುಗನ ಜೊತೆ ನಿನಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಇದನ್ನ ಕುಡಿದು ಸತ್ತು ಹೋಗು. ನನ್ನ ತೀರ್ಮಾನಕ್ಕೆ ನೀನ್ ಬೆಲೆ ಕೊಡಲಿಲ್ಲ ಅಂದ್ಮೇಲೆ ಮಗಳು ಮಮಕಾರ ಅನ್ನೋ ಸೆಂಟಿಮೆಂಟ್ಸ್ ನನಗೂ ಇಲ್ಲ. ಶಾಂತ, ಯಾಕೆ ಏನಾಯ್ತು? ಅವಳನ್ನ ವಿಷ ಕುಡಿದು ಸತ್ತು ಹೋಗು ಅಂತ ಹೇಳ್ತಾ ಇದ್ದೀನಿ. ಓ ಇಷ್ಟೇನಾ? ಶಾಂತಲಾ, ನೀವು ಗೋಪಾಲನ್ನ ಇಷ್ಟಪಟ್ಟಿದ್ದೀರಾ? ಹೇಳಿ, ಟೆಲ್ಮಿ. ಛೇ, ನೀವ್ ಈ ತರ ಮಾಡಬಾರ್ದಾಗಿತ್ತು. ಬಲವಂತವಾಗಿ ಮದುವೆ ಮಾಡ್ಬಿಟ್ರೆ ನಾವಿಬ್ರು ಸುಖವಾಗಿರ್ತೀವ? ಅಳಿಯಂದ್ರೆ ನೋಡಿ ಸರ್, ಈ ನಿಶ್ಚಿತಾರ್ಥ ಮುರಿದು ಬಿದ್ರೆ ನನಗ್ ದುಃಖ ಆಗುತ್ತೆ ನಿಜ, ಬಟ್ ಐ ಕ್ಯಾನ್ ಬೇರ್ ಇಟ್. ನನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರ್ಸುವಂತಹ ಕಟಕ ನಾನಾಗೋದಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನೋಡಿ ಶಾಂತಲ, ನೀವು ಇಷ್ಟಪಟ್ಟವ್ರನ್ನ ಧೈರ್ಯವಾಗಿ ಮದುವೆ ಆಗಿ. ವಿಶ್ವಾಸ್, ಪ್ಲೀಸ್. ನೋಡೆ ಇಂಥ ಒಳ್ಳೆ ಗುಣ ಇರೋ ಹುಡುಗನ ಬೇಡ ಅಂತ್ಯಾ? ಆಯ್ತು, ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಮನೆ ಬಿಟ್ಟು ಹೊಟ್ಟೋಗು. ಒಟ್ಟೆಷ್ಟಾಯ್ತು? 1500. 1 2 3 4 5 6 7 8 9. ಯಾರಮ್ಮ ನೀನು? ಶಾಂತಲಾ. ಯಾರು ಬೇಕಾಗಿತ್ತಮ್ಮ ನಿನಗೆ? ಗೋಪಾಲ. ಸ್ವಲ್ಪ. ಅಯ್ಯೋ ಸಾಕು ನನ್ಗೆ. ಏನಮ್ಮ ಇಷ್ಟಕ್ಕೆ ಸಾಕು ಅಂತೀಯಾ? ಅಯ್ಯೋ ಜಾಸ್ತಿ ಆಗೋಯ್ತು. ಏನ್ ಜಾಸ್ತಿ ಆಯ್ತು? ನಿನ್ ವಯಸ್ಸಲ್ಲಿ ಇದಕ್ 4 ರಶ್ ತಿಂತಾ ಇದ್ದೆ. ಕಾಫಿನ ಬೋನ್ಬಿಟ್ಟನ ಏನ್ ಕುಡಿತ್ಯಾ? ಅದನ್ನು ಬೇಡ ಅನ್ಬೇಡ. ಕಾಫಿ. ಎಷ್ಟು ಒಳ್ಳೆಯವರು. ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ವಾ? ಒಬ್ಳೆ ಮಗ್ಲಾ? ಪರವಾಗಿಲ್ಲ, ಕೂತ್ಕೋ. ಏನಿದು? ತಗೋ. ನನಗ್ಯಾಕೆ? ನೋಡಮ್ಮ, ನನ್ನ ಮಗ ಸಭ್ಯ ಅಂಥವನಲ್ಲ. ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ನಾನು ಹೇಳಲ್ಲ. ನನ್ನ ಮಗ ನಿನ್ನ ನಂಬಿಸಿದ್ರು ನಂಬಿಸಿರ್ತಾನೆ. ಅದಕ್ಕೆ ಈ ದುಡ್ಡು. ಯಾಕೆ ಅರ್ಥ ಆಗ್ಲಿಲ್ವಾ? ನೇರವಾಗಿ ಹೇಳ್ತೀನಿ. ನನ್ನ ಮಗನ ನಂಬ್ಕೊಂಡು ನೀನೇನಾದ್ರು ಕಳ್ಕೊಂಡಿದ್ರೆ ಅದಕ್ಕೆ ಪರಿಹಾರ ಇದು. ಸಾಲಿಲ್ಲ ಅಂದ್ರೆ ಎಷ್ಟು ದುಡ್ಡು ಬೇಕು ಕೇಳ್ಕೊಡ್ತೀನಿ. ಯಾಕೆ ಅಂದ್ರೆ ನನ್ನ ಮಗನ ಮದುವೆ ಫಿಕ್ಸ್ ಆಗಿದೆ.
ನಾನು ಮದುವೆ ಅಂತ ಆದ್ರೆ ಅದು ನಿನ್ನನ್ನು ಮಾತ್ರ. ಹೌದು, ಹುಡುಗಿ ನಿಮ್ಮೂರೊಳೆ ಕಲ್ಪನಾ ಅಂತ. ಮದುವೆಗೆ ಇನ್ನು 15 ದಿನಾನೇ ಇರೋದು. ಈ ಟೈಮ್ನಲ್ಲಿ ನಿನಗಾಗಿರೋ ಅನ್ಯಾಯ 4 ಜನಕ್ಕೆ ಗೊತ್ತಾದ್ರೆ ನನ್ನ ಲೆವೆಲ್ಗೆ ತುಂಬಾ ಡ್ಯಾಮೇಜ್ ಆಗುತ್ತಮ್ಮ. ಶಾಂತಲ್ಲ, ನಾನು ನಿನಗೋಸ್ಕರ ಏನ್ ಬೇಕಾದ್ರೂ ಕಳ್ಕೊತೀನಿ. ನೋಡು, ಗೊತ್ತಿದ್ದು ಎಲ್ಲಾ ಕಳ್ಕೊಂಡಿರೋ ಜನ ಪ್ರಪಂಚದಲ್ಲಿ ಮರ್ಯಾದಸ್ಥರ ಹೆಸರಲ್ಲಿ ಬದುಕ್ತಿದ್ದಾರೆ. ಅಂಥದ್ರಲ್ಲಿ ಮೋಸ ಹೋಗಿರೋ ನೀನು ಬದುಕೋದೇನು ಮಹಾ ಕಷ್ಟ ಅಲ್ಲ. ಶಾಂತಲ್ಲ, ನಾನು ಯಾವತ್ತು ಯಾವ ವಿಷಯದಲ್ಲೂ ನಿಂಗೆ ಮೋಸ ಮಾಡಲ್ಲ. ನನ್ ಕ್ಷಮಿಸ್ಬಿಡಿಪ್ಪ. ಕೇಳಮ್ಮ, ಯಾವ ತಂದೆ ತಾಯಿನೇ ಆಗ್ಲಿ ಮಕ್ಕಳಿಗೆ ಕೇಳು ಬಯಸಲ್ಲ ಅನ್ನೋದು ಈಗ ಗೊತ್ತಾಯ್ತಾ ಅಮ್ಮ? ಶಾಂತ್ಲಾ, ಆಗಿದ್ದಾಗೋಯ್ತು. ಎಲ್ಲ ಕೆಟ್ಟ ಕನ್ಸು ತಿಳ್ಕೊಂಡು ಮರ್ತು ಬಿಡಿ. ನೋಡು, ವಿಶ್ವಾಸ ಹತ್ರ ನಾನ್ ಮಾತಾಡ್ತೀನಮ್ಮ, ನಾನ್ ಮಾತಾಡ್ತೀನಿ. ನೀ ಏನು ಯೋಚನೆ ಮಾಡಬೇಡ. ಶಾಂತಲಾ, ಶಾಂತಲಾ. ಯಾರು? ನಮಸ್ಕಾರ ಆಂಟಿ. ನಮಸ್ಕಾರ. ನಾನು ದೀಪಾ ಅಂತ. ಅದೇ ಶಾಂತಲನ್ ಜೊತೆ ಎಂಗೇಜ್ಮೆಂಟ್ ಆಯ್ತಲ್ಲ, ಆ ಹುಡುಗನ ಚಿಕ್ಕಪ್ಪನ ನಾನು ಮಗಳು. ಅಂದ್ರೆ ವಿಶ್ವಾಸನ್ ರಿಲೇಷನ್? ಬಾಮ ಒಳಗೆ ಬಾ. ನಮ್ಮನೆಯವರು ವಿಶ್ವಾಸನ್ ಮನೆಗೆ ಹೋದ್ರಲ್ಲ? ಹೌದಾ? ಮೊದಲಿನಿಂದಲೂ ನಾನು ವಿಶ್ವಾಸ್ ತುಂಬಾ ತುಂಬಾ ಕ್ಲೋಸ್. ಒಂದ್ ವಾರದಿಂದ ಫೋನ್ ಮಾಡಿ ನಾನು ಮದ್ವೆ ಆಗೋ ಹುಡುಗಿನ ಒಂದ್ಸಲ ನೋಡ್ಕೊಂಡ್ ಬಾ ಅಂತ ಒಂದೇ ಬಲವಂತ ಮಾಡ್ತಿದ್ದ. ಅದಕ್ಕೆ ಬಂದೆ. 1 ವಾರದಿಂದನಾ? ಮತ್ತೆ ಅವ್ರ ಶಾಂತಲನ ಮದುವೆ ಆಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರು. ಹೌದಾ? ಮತ್ ನನ್ ಯಾಕೆ ಅಷ್ಟೊಂದು ಬಲವಂತ ಮಾಡ್ದ? ಆಂಟಿ, ದಿನವೆಲ್ಲ ವಿಶ್ವಾಸ್ಗೆ ಶಾಂತಲಂದೇ ಚಿಂತೆ. ಹೌದಾ? ನಿಮ್ ಹತ್ರ ನಾನ್ ಯಾಕಂಟಿ ಸುಳ್ಳು ಹೇಳಿ? ವಿಶ್ವಾಸ್ಗೆ ಶಾಂತಲನ ಅರ್ಜೆಂಟ್ ಆಗಿ ನೋಡ್ಬೇಕಂತೆ. ನಾನು ಶಾಂತಲನ್ ಮನ್ಸನ್ನ ತುಂಬಾ ನೋಯಿಸ್ಬಿಟ್ಟಿದೀನಿ. ಹೇಗಾದ್ರೂ ಮಾಡಿ ಕರ್ಕೊಂಡ್ ಬಾ, ನಾನು ಅವಳ ಹತ್ರ ಕ್ಷಮಾಪಣೆ ಕೇಳ್ಬೇಕು ಅಂತ ಲೀಟ್ರ್ ಗಟ್ಲೆ ಕಣ್ಣೀರು ಸುರಿಸ್ತಿದ್ದ. ಅದಕ್ಕೆ ಅಂತಾನೆ ಬಂದೆ. ಪ್ಲೀಸ್ ಆಂಟಿ, ಶಾಂತಲನ್ನ ನನ್ ಜೊತೆ ಕಳಿಸ್ಕೊಡಿ. ಆಯ್ತಮ್ಮ, ಅದಕ್ಕೆ ಇಷ್ಟೊಂದು ಕೇಳ್ಕೋಬೇಕಾ? ಕಳಿಸ್ತೀನಿ. ಶಾಂತ್ಲಾ, ಅಬ್ಬಾ. ಶಾಂತ್ಲಾ, ಲೇ ಶಾಂತ್ಲಾ, ನುಡಿತೀನಿ ಆ ವಿಶ್ವಾಸ ಎಷ್ಟು ಒಳ್ಳೆಯವರು ಅಂತ. ನೀನ್ ನೋಡ್ಬೇಕು, ನಿನ್ನ ಹತ್ರ ಕ್ಷಮಾಪಣೆ ಕೇಳಬೇಕು ಅಂತ ಅವ್ರ ಚಿಕ್ಕಪ್ಪ ನಾದ್ನಿ ಮಗಳನ್ನ ಕಳಿಸ್ಕೊಟ್ಟಿದ್ದಾರೆ. ನೋಡು, ಇವತ್ತೇ ನಿಮ್ಮ ಅಪ್ಪನವ್ರ ಮನೆಗೆ ಹೋಗಿದ್ದಾರೆ. ಏನೇ ನಾನು ಹೇಳ್ತಾನೆ ಇದ್ದೀನಿ, ನಿನ್ ಪಾಡಿಗೆ ನೀನ್ ಸುಮ್ಮನೆ ಕೂತಿದ್ಯಾ? ಏನ್ ಮಾಡ್ಲಿ? ಹೋಗಿ ಮಾತಾಡ್ಸು. ನನಗಿಷ್ಟ ಇಲ್ಲಮ್ಮ. ಮತ್ತೆ ಶುರು ಮಾಡಿದ್ಯಾ? ಈಗ ಅವನು ಹೇಳ್ ಕಳ್ಸಿರುವಾಗ ಮುಚ್ಚಟೆ ಮಾಡ್ತೀಯ ನೀನು? ಸರಿ, ನನ್ನೇನ್ ಮಾಡು ಅಂತೀಯಾ? ಆ ಹುಡುಗಿ ಜೊತೆ ಹೋಗ್ಬಾ ಅಂತ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ. ಏನು? ನನ್ ಯಾರು ಅಂತ ಗೊತ್ತಾಯ್ತಾ? ಗೊತ್ತು. ಈ ಕಡೆ ನನ್ನ ನಂಬಿಸಿ ಆ ಕಡೆ ಇನ್ನೊಬ್ಳನ್ನ ನಂಬಿಸಿ ಆಟ ಆಡ್ತಿದ್ದಾನಲ್ಲ ನಿಮ್ಮಣ್ಣ ಗೋಪಾಲ. ಅವನಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತಾನೆ ನೀವ್ ಯಾರು ಅಂತ ಗೊತ್ತಿದ್ದು ನಾನು ಬಂದಿದ್ದು. ಅಯ್ಯೋ, ನೀವ್ ಅನ್ಕೊಂಡ್ರ? ನನಗೆ ನಿಮ್ ಕತೆ ಪುರಾಣ ಎಲ್ಲ ಬೇಕಾಗಿಲ್ಲ. ನಿಮ್ಮ ಅಣ್ಣನ ಹತ್ರ ಕರ್ಕೊಂಡು ಹೋಗ್ತೀರಾ? ಮಾತ್ ಕೇಳಿ. ನಾನ್ ಕೇಳಲ್ಲ. ನಿಮ್ಮ ಅಣ್ಣನ ಹತ್ರ ಕರ್ಕೊಂಡು ಹೋಗ್ತೀರಾ ಇಲ್ಲ ವಾಪಸ್ ಹೋಗ್ಲಾ? ಅಯ್ಯೋ ಕಲ್ಪನಾ, ಎಲ್ಲಿ ಹೊರಟೋದ? ಏನಿದೆ ಇಷ್ಟೊತ್ತಾದ್ರೂ ಬರಲಿಲ್ಲ? ದೀಪಾ ಅಲ್ವಾ? ಹೇ ದೀಪಾ, ಹೇ ದೀಪಾ, ಯಾಕೆ ಓಡೋಗ್ತಾ ಇದ್ಯಾ? ನಾನ್ ಯಾರು ಗೊತ್ತಿರ್ಲಿಲ್ವಾ? ಅಯ್ಯೋ, ಅದೇ ಅವತ್ತು ಯಾರೋ ಹುಡುಗ ಓಡಿಸ್ಕೊಂಡ್ ಬಂದ ಅಂತ ಕಲ್ಪನಾ ಅನ್ನೋ ಹುಡುಗಿ ಮನೆ ಕರ್ಕೊಂಡ್ ಬಂದ್ಲಲ್ಲ, ಅವ್ರ ತಾಯಿ ಅಲ್ವಾ ನಾನು? ಚೆನ್ನಾಗಿದ್ಯಾ? ಮತ್ತೆ ಕೂಡ ಬರ್ತಾ ಇದ್ಯಾ? ಮತ್ತೆ ಯಾರೋ ತೋರ್ಸ್ಕೊಂಡ್ ಬಂದ್ರಾ? ಸರಿ ಬಾ ನಮ್ಮ ಮನೆಗೆ. ಅಯ್ಯೋ ಇಲ್ಲೇ ನಮ್ಮ ಮನೆ. ಬಾಮ ಅಂದ್ರೆ ಬಡ್ಡಿ ಮಗ ಬೇಗ ಕರ್ಕೊಂಬಾರ ಅಂತ ಹೇಳಿದ್ರೆ ಇಷ್ಟೊತ್ತು ಮಾಡ್ತಾ ಇದ್ದಾನೆ. ನನ್ನ ಕೈ ಸಿಗಲಿ ಲೈಫ್ ಲಾಂಗ್ ಎಲ್ಲ ಹುಡುಗಿ ತರನೇ ಇರೋ ಮಾಡ್ಬಿಡ್ತೀನಿ ನಾನು.
ಕೊಡಕ್ ಬಂದ್ರಾ? ಶಾಂತಲಾ, ನಾನು ನಿಮ್ಮನ್ನ ಮನಸಾರಿ ಪ್ರೀತಿಸಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಬಾಯಿಲಿರೋ ಹಲ್ಲೆಲ್ಲ ಉದುರಿಸ್ಬಿಡ್ತಿದ್ದೆ. ಇದೇನು ಒಳ್ಳೆ ಡ್ರೆಸ್ ಹಾಕೊಂಡಿರೋ ಲೇಡಿ ಟಾರ್ಜನ್ ರೀತಿ ಮಾತಾಡ್ತಿದ್ದಾಳೆ. ಶಾಂತಲಾ, ನಾನು ನಿಜವಾಗ್ಲೂ ನೀನು ಇಷ್ಟಪಟ್ಟಿದ್ದೀನಿ. ಯಾಕೆ? ನನ್ ಜೊತೆ ಸುಖಪಟ್ಟು ಆ ಕಲ್ಪನೆ ಜೊತೆ ಮದ್ವೆ ಆಗೋಕ? ಶಾಂತಲಾ, ಜೀವನದಲ್ಲಿ ಏನಾದ್ರೂ ಸಾಧಿಸಿ ಗಂಡಸು ಅನ್ಸ್ಕೋಬೇಕೆ ಹೊತ್ತು ಇಬ್ರು ಹುಡುಗಿರ ಜೊತೆ ಸಂಬಂಧ ಇಟ್ಕೊಂಡಲ್ಲ. ಏನೇ? ಅಂದ್ರೆ ನೀವು ಕಲ್ಪನೆ ಮದ್ವೆ ಆಗೋದ್ವಾ? ನಾನು ಕಲ್ಪನೆ ನೋಡೇ ಇಲ್ಲ, ಇನ್ನು ಮದ್ವೆ ಏನ್ ಬಂತು? ಕಲ್ಪನನ್ ಮನೆಯವರೆಲ್ಲ ನನ್ನ ತಮ್ಮ ರಮೇಶನೇ ನಾನು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅಪ್ಪ ಅಮ್ಮ ನಾನು ಕಲ್ಪನೆ ಹೋಗಿದ್ದೀನಿ, ಅವಳು ಮೆಚ್ಕೊಂಡಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟು ನನ್ನ ಕಲ್ಪನೆ ಮದುವೆ ರೆಡಿ ಮಾಡ್ತಿದ್ದಾರೆ. ಮತ್ತೇನ್ ಮಾಡೋದೀಗ? ಯೋಚನೆ ಮಾಡ್ತಾ ಕೂತ್ರೆ ನಮ್ಮೂರ ಮಂದಾರ ರಮೇಶ್ ತರ ನಾನು ನಿನಗೆ ಟಾಟ ಹೇಳಬೇಕಾಗುತ್ತೆ, ಇಲ್ಲ ಹುಲಿ ಹಾಲಿನ ಮೇವು ಜಯಚಿತ್ರ ತರ ನೀ ನಂಗೆ ಟಾಟ ಹೇಳಬೇಕಾಗುತ್ತೆ. ಈಗ ನಾವಿಬ್ರು ಒಂದಾಗಕ್ಕೆ ನಮಗಿರೋ ಒಂದೇ ದಾರಿ. ಏನು? ರಿಜಿಸ್ಟರ್ ಮ್ಯಾರೇಜ್. ಉಸಿರೆ ಮೆಲ್ಲುಸಿರೆ ಉಸಿರೆ ಉಸಿರೆ ಹೃದಯ ಕಂಪಿಸುವ ಹೆಸರೇ ಉಸಿರೆ ಉಸಿರ ಸುರಿದು ಉಸಿರ ಬೆಳೆಸು ಎದೆಯ ಸಂಗೀತ ಈ ರೋಮಾಂಚನ ಉಸಿರೆ ಮೆಲ್ಲುಸಿರೆ ಉಸಿರೆ ಉಸಿರೆ ಹೃದಯ ಕಂಪಿಸುವ ಹೆಸರೇ ಉಸಿರೇ ಉಸಿರ ಸುರಿದು ಉಸಿರ ಬೆಳೆಸು ಎದೆಯ ಸಂಗೀತ ಈ ರೋಮಾಂಚನ ತುಂತನ 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 ಸೂರ್ಯ ಕಣ್ಬಿಡದೆ ಹೂ ಅರಳುವುದಿಲ್ಲ, ಹೂಗಳು ಎದೆ ಕೊಡದೆ ಜೇನಿರುವುದೇ ಇಲ್ಲ. ಚೀನದು ಕೈ ಸಿಗದೆ ದುಂಬಿಗಳು ಇಲ್ಲ, ದುಂಬಿಯ ಗುಂಪಿರದೆ ಕಿವಿ ತುಂಬುವುದಿಲ್ಲ. ಕಿವಿ ತುಂಬಿ ಕವಿಯಾದೆ ನನ್ನ ನಿನ್ನ ಸಂಗೀತ ಒಂದೇ ಆಗೋಯ್ತು ಮೆಲ್ಲುಸಿರಲ್ಲಿ. ಉಸಿರಿ ಮೆಲ್ಲುಸಿರಿ ಉಸಿರಿ ಉಸಿರಿ ಹೃದಯ ಕಂಪಿಸುವ ಹೆಸರೇ ಉಸಿರೇ.
ಮನಸ್ಸು ಕೈ ಸಿಗದೆ ಸೊಗಸೆಂಬುವುದಿಲ್ಲ, ಸೊಗಸು ತುಂಬಿರದೆ ಪ್ರೇಮಾಂಕುರವಿಲ್ಲ. ಪ್ರತಿ ಹೆಜ್ಜೆ ಪ್ರೀತಿಸುವಾಗ ಅನ್ನೋ ಹಾಗಿಲ್ಲ ಮೆಲ್ಲುಸಿರಲ್ಲಿ, ಉಸಿರಿ ಮೆಲ್ಲುಸಿರಿ ಉಸಿರಿ ಉಸಿರಿ, ಹೃದಯ ಕಂಪಿಸುವ ಹೆಸರೇ ಉಸಿರೇ, ಉಸಿರ ಸುರಿದು ಉಸಿರ ಬೆಳೆಸು ಎದೆಯ ಸಂಗೀತ ಈ ರೋಮಾಂಚನ. ಉಸಿರಿ ಮೆಲ್ಲುಸಿರಿ ಉಸಿರಿ ಉಸಿರಿ, ಹೃದಯ ಕಂಪಿಸುವ ಹೆಸರೇ ಉಸಿರೇ. ಗೋಪಾಲ್, ನಿಜ ಹೇಳಿ, ನೀವು ನನ್ನ ನೋಡ್ಬೇಕು ಅಂತ ತಾನೆ ಅವಾಗ ಈ ಡ್ರೆಸ್ಸಲ್ಲಿ ಬರೋದು? ಹೌದು ಹೌದು. ಹೇಗೂ ನಮ್ಮ ಮದ್ವೆ ಫಿಕ್ಸ್ ಆಗಿದೆ, ಭಯ ಯಾಕೆ? ಭಯ ನನ್ಗ? ಇಲ್ಲ, ಇನ್ ಲೇಟ್ ಮಾಡಬಾರ್ದು. ಇವಳಿಗೆ ನಾನು ಗೋಪಾಲ ಅಲ್ಲ ರಮೇಶ ಅಂತ ಹೇಳ್ಬಿಡ್ಬೇಕು. ಗೋಪಾಲ್, ಕಲ್ಪನಾ, ನಾನು ನಿಜ ಹೇಳ? ಹೇಳಿ. ಹೇಳಿದ್ಮೇಲೆ ನಿನ್ನ ದೂರ ಮಾಡಲ್ಲ ಅಂತ ಪ್ರಾಮಿಸ್ ಮಾಡು. ಹೇಳ್ತೀನಿ. ಗೋಪಾಲ್, ನಿಮ್ಮನ್ನು ಮೊದಲನೇ ಸಲ ನೋಡಿದ ತಕ್ಷಣ ನಾನು ನಿಮ್ಮವಳಾಗೋದೆ. ಯಾವ ಕಾರಣಕ್ಕೂ ನಾನು ನಿಮ್ಮಿಂದ ದೂರ ಆಗಲ್ಲ. ಪ್ರಾಮಿಸ್? ಪ್ರಾಮಿಸ್. ಏನ್ ದೀಪಾ, ನನ್ನ ಮಗಳಿಗೇನೋ ಪ್ರಾಮಿಸ್ ಮಾಡ್ತಾ ಇದ್ಯಾ? ಏನ್ ಸಮಾಚಾರ? ಅಮ್ಮ, ಏನೇ? ಏನಿಲ್ಲ, ಮದ್ವೆ ಮುಗಿಯೋ ತನಕ ನನ್ ಜೊತೆಲಿ ಇರೋದಷ್ಟೇ. ಅಷ್ಟೇ ತಾನೆ, ಯಾಕೆ ಹೇಳ್ಕೊಂತೀಯಾ? ನೋಡಮ್ಮ ದೀಪಾ, ನಿನ್ ಫ್ರೆಂಡ್ ಮದ್ವೆಲಿ ಎಲ್ಲ ನೀನೇ ಓಡಾಡ್ಬೇಕು, ಎಲ್ಲ ಜವಾಬ್ದಾರಿ ನಿಂದೆ. ಚಾಣಿ. ಅಮ್ಮ, ಏನೇ? ಬಿಡಮ್ಮ ಅವಳನ್ನ. ಮಾತಾಡಕ್ ಬಿಡ. ಅಯ್ಯ ಲೇ ಪ್ರಮಿಳ, ಸಾಲ ಸಿಕ್ತು ಕಣೆ. ಹೌದಾ? ಬೇಗ ರೆಡಿ ಆಗ್ಬಿಡು. ಹುಬ್ಳಿಗೆ ಹೋಗ್ಬಿಟ್ಟು ಮದುವೆ ಬಟ್ಟೆಗಳನ್ನ ಕೊಂಡ್ಕೊಂಡು ಹಾಗೆ ನಮ್ ಬೀಗರು ನವಲೆ ಜಗನ್ನಾಥರಾಯರ ಮನೆಗೂ ಹೋಗ್ಬರೋಣ. ಆಗ್ಲಿ. ಹೌದು, ಯಾರು ಈ ಹುಡುಗಿ? ಇವಳ ದೀಪಾ ಅಂತ ನಮ್ ಕಲ್ಪನಾ ಫ್ರೆಂಡು. ನಾನು ಅವತ್ ನಿಮ್ಗೆ ಹೇಳಿರ್ಲಿಲ್ವಾ? ಸ್ಮಾರ್ಟ್ ಆಗಿದ್ದಾಳಲ್ಲ. ಕಲ್ಪನಾ ಡ್ಯಾಡಿ. ನಮಸ್ಕಾರ ಅಂಕಲ್. ನಮಸ್ಕಾರ. ನಮ್ಮ ಕಲ್ಪನಾ, ಮೊದಲನೇ ಸಲ ನಿಮ್ಮ ಮಾವರ ಮನೆಗೆ ಹೋಗ್ತಾ ಇರೋದು. 3 ಜನ ಯಾತಕ್ಕೆ? ಹೇಗೂ ನಿಮ್ ಫ್ರೆಂಡ್ ಬಂದಿದ್ದಾರೆ, ಅವ್ರನ್ನು ಕರ್ಕೊ, ಎಲ್ರೂ ಹೋಗಿ ಬರೋಣ. ಅದು ಸರಿನೇ. ದೀಪಾ, ನೀನು ನಮ್ ಜೊತೆ ಬಂದ್ಬಿಡು. ಏನ್ ಯೋಚನೆ ಮಾಡ್ತಾ ಇದ್ಯಾ? ನೀನು ನಮ್ ಜೊತೆ ಬಾ. ನಾನಾ? ಯಾಕಮ್ಮ ಅಷ್ಟೊಂದು ಗಾಬರಿ ಆಗ್ತೀಯಾ? ಗಾಬರಿ ಅಲ್ಲ, ನಮ್ಮಪ್ಪ ಬೈತಾರೆ. ಅಷ್ಟೇನಾ? ನಾನು ಬಂದು ನಿಮ್ಮ ಅಪ್ಪನಿಗೆ ಹೇಳ್ತೀನಿ. ನಮ್ಮಪ್ಪ ಊರಲ್ಲಿಲ್ಲ. ನಿಮ್ಮಮ್ಮಂಗೆ ಹೇಳಿದ್ರಾಯ್ತು. ನಮ್ಮಮ್ಮನ ಊರಲ್ಲಿಲ್ಲ. ನಿಮ್ಮ ಅಪ್ಪ ಅಮ್ಮ ಇಬ್ರು ಊರಲ್ಲಿಲ್ವಾ? ಮನೆ ನೀನೊಬ್ಳೇನಾ? ನಾನೊಬ್ಳೆ ಊರಲ್ಲಿಲ್ಲ. ನಾನೊಬ್ಳೆ. ಒಬ್ಳೇ ಇದ್ದೀನಿ ಅಂತೀಯಾ? ಒಬ್ಳೇ ಇರೋ ಬದಲು ಬರ್ಬೋದಲ್ಲಮ್ಮ? ಏ ಕಳ್ಳಿ, ಈ ನಾಟಕ ಎಲ್ಲ ಬೇಕಾಗಿಲ್ಲ. ಈಗ ತಾನೇ ಕಲ್ಪನೆ ಪ್ರಾಮಿಸ್ ಮಾಡಿದ್ಯಾ, ನೀನ್ ಬರ್ಲೇಬೇಕು. ಸಾಕು. ನಡೀರಿ, ಅವಳು ಬರ್ತಾಳೆ. ನಡೀರಿ. ಬರ್ತಾಳೆ. ಏಯ್, ಹೋಗೋಣ ಮಾವನ್ ಮನೆಗೆ. ಏಯ್ ಸುಮ್ನಿರೆ, ನಾನೇನಾದ್ರೂ ಈ ಗೆಟಪ್ಪಲ್ಲಿ ನಮ್ಮ ಮನೆಗೆ ಬಂದ್ರೆ ಅಷ್ಟೇ. ಏನ್ ಮಾಡೋದು? ಒಂದ್ ಐಡಿಯಾ. ಏನದು? ನನಗ? ಕಲ್ಪನಾ, ಏನ್ ವಿಪ್ರೀನ ರೆಡಿ ಆಗಿಲ್ವಾ? ನಾನ್ ಎಲ್ಲೂ ಬರೋಕ್ ಆಗಲ್ಲ ಆಂಟಿ. ಬರಕ್ಕಾಗಲ್ವಾ? ಯಾಕೆ? ಏನಾಯ್ತಮ್ಮ? ಅಯ್ಯೋ, ಹೌದು ಆಂಟಿ, 3 ದಿನ ನಾನು ಎಲ್ಲೂ ಬರೋಕ್ ಆಗಲ್ಲ. ಅಯ್ಯೋ, ಅದ್ಕೊಟ್ಟ. ಏನಮ್ಮ? ಅದೇ ಕಣೆ,
ಅಯ್ಯೋ ನೀವು ಸ್ವಲ್ಪ ಅರ್ಥ ಆಗಲ್ಲ ಕಣೆ. ನೀ ಬಾ. ಏನ್ ಹುಡುಗಿ ನಾವು ಸ್ವಲ್ಪನೂ ಅರ್ಥ ಆಗಲ್ಲ. ಏ ಅದಕ್ಕೆನಾ ನೀನ್ ಬರಲ್ಲ ಅಂದಿದ್ದು? ಹುಚ್ಚುಡುಗಿ ನನ್ನ ಹತ್ರ ಹೇಳ್ಬಾರ್ದಾಗಿತ್ತ ನೀನು? ಬಾ. ಏನ್ ಹುಡುಗಿರೋ ಏನೋ ಸ್ವಲ್ಪನೂ ಗೊತ್ತಾಗಲ್ಲ. ತಗೋ. ಗೋಪಾಲ 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 ಏಯ್ ಯಾಕ ಕೃಷಿತ್ಯಾ? ಮುಚ್ಚ ಬಾಯಿ. ಎಲ್ಲ ನಿಂಗೆ ಹೆಲ್ಪ್ ಮಾಡಕ್ ಹೋಗಿ ಹೀಗಾಗಿದ್ದು ನೋಡೋ. ಇದೇ ಕೊನೆ. ಇನ್ಮೇಲೆ ನಿನ್ ಸವಾಸನೆ ನಂಗೆ ಬೇಡ. ಹೋಗಲೇ ಕತ್ತೆ ಬಾಲ ಕುದುರೆ ಜುಟ್ಟು. ನಿನ್ ಸವಾಸನು ನಂಗೆ ಬೇಡ. ನಮ್ಮ ಖರಾಮ್ ನನ್ ಮಗನೇ, ನಿನ್ ಕೆಲ್ಸ ಆಗೋಯ್ತಲ್ವಾ? ನೋಡೋ ಕಲ್ಪನಾ ನನ್ನ ನೀನು ಅನ್ಕೊಂಡು ಇಷ್ಟಪಟ್ಟಿದ್ದಾಳೆ, ನಾನು ಅವಳನ್ನ ಇಷ್ಟಪಟ್ಟಿದ್ದೀನಿ. ನೀನ್ ಸಖತ್ ಛತ್ರಿ, ಪರವಾಗಿಲ್ಲ. ಏನ್ ಛತ್ರಿ? ನೋಡೋ ಆದಷ್ಟು ಬೇಗ ನೀನು ಶಾಂತಲ ಮದುವೆ ಮಾಡ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ನಿನ್ಗೆ ಶಾಂತಲನೂ ಇಲ್ಲ, ಮದುವೆನೂ ಇಲ್ಲ. ಗೋಪಾಲ, ಕಲ್ಪನಾ ಬಂದೇ ಬಿಟ್ಲಲ್ಲೋ. ನಮಸ್ಕಾರ. ತೊಂದ್ರೆ ಮೊದಲನೇ ಸಲ ಮನೆಗೆ ಬರ್ತಿದ್ಯಾ? ಬಲ್ಗಾಲಿಟ್ಟು ಒಳಗ್ ಬಾ. ಈಗೇನೋ ಮಾಡೋದು? ಏನ್ ಮಾಡೋದು? ಗೋಪಾಲ ನೀನಲ್ಲ ನಾನು ಅಂತ ಗೊತ್ತಾದ್ರೆ ಕಲ್ಪನಾ ನಿನ್ನನ್ನು ಜಾಡ್ಸ್ವದಿತಾಳೆ. ನಿನ್ನನ್ ಕಲ್ಪನಾ ಮನೆಗೆ ನಾನ್ ಕಳ್ಸಿದೀನಿ ಅಂತ ಗೊತ್ತಾದ್ರೆ ಅಪ್ಪ ನನ್ನನ್ನು ಜಾಡ್ಸ್ವದಿತಾನೆ. ಒಂದು ಐಡಿಯಾ ಏನು? ಮೈನ್ ಸ್ವಿಚ್ ಆಫ್ ಮಾಡ್ಬಿಟ್ರೆ ಕತ್ಲಾಗ್ಬಿಡತ್ತೆ. ಕತ್ಲಲ್ಲಿ ನೀನ್ ಯಾರು ನಾನು ಯಾರು ಅಂತ ಕಾಣಿಸೋದೇ ಇಲ್ಲ. ಮೈನ್ ಸ್ವಿಚ್ ಆಫ್ ಮಾಡು, ಕರೆಂಟ್ ಹೋಗುತ್ತೆ, ಕತ್ಲಾಗುತ್ತೆ, ಹಗ್ಲೊತ್ತಲ್ಲ. ನಿನ್ನ ನನ್ಗೇನಿಲ್ಲ, ನಾನ್ ಡೈರೆಕ್ಟ್ ನನ್ನ ಹೆಸರು ನೀನೇ ಕಲ್ಪನಾ ಮನೆ ಹೋಗಿದ್ದು ಅಂತ. ಬೇಡ್ವೋ? ಯಾಕೋ ಗೋಪಾಲ, ನಾನ್ ನಿನ್ನ ಹೆಸರಲ್ಲಿ ಕಲ್ಪನಾ ಜೊತೆ ಮೂವ್ ಮಾಡ್ಬಿಟ್ಟಿದ್ದೀನಿ. ಹೆಚ್ಚು ಕಮ್ಮಿ ಸೆಟ್ಲ್ ಆದಂಗೆ ಅಮ್ಮ. ಲವ್ ಬಿಲ್ಡಪ್ ಆಗೋಗಿದೆ. ಎಲ್ಲ ಛತ್ರಿ ನನ್ ಮಗನೇ, ನನ್ನ ಹೆಸರು ಇದೆಲ್ಲ ಮಾಡ್ಬಿಟ್ಟಿದ್ಯೇನೋ? ನಡಿ. ಏ ಗೋಪಾಲ, ನಿಮ್ಮ ಅತ್ತೆ ಮಾವ ಎಲ್ಲ ಬಂದಿದಾರ ನೋಡೋ. ನಮಸ್ಕಾರ. ಯಾವಾಗ ಬಂದ್ರಿ? ನಮಸ್ಕಾರ. ಈಗ ಬಂದ್ವಿ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ನಿಂತೇ ಇರ್ತೀವಿ. ಇನ್ವಿಟೇಷನ್ ರೆಡಿ ಆದ್ರೆ ತರಿಸ್ಬಿಡಿ. ಹೇಗೂ ಇವರು ಬಂದಿದ್ದಾರೆ, ಇವರು ನೋಡ್ದಾಗತ್ತೆ. ಲೋ ರಮೇಶ, ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗಿ ಇನ್ವಿಟೇಷನ್ ಪ್ರಿಂಟ್ ಆಗಿದ್ರೆ ತಗೊಂಬಾ. ಸರಿ. ಏಯ್ ಗೋಪಾಲ, ಅಯ್ಯ ನಿನ್ನ ನಾನ್ ಹೇಳಿದ್ದು ರಮೇಶನ್ಗೆ, ನೀನ್ ಯಾಕೋ ಹೋಗ್ತಿದ್ಯಾ? ಅಂಡರ್ಸ್ಟ್ಯಾಂಡಿಂಗ್. ಏನು ಬೇಡ, ನೀನ್ ಇಲ್ಲೇ ಇರೋ. ರಮೇಶ್ ಹೋಗಿ ಬರ್ಲಿ. ನಾವಿಬ್ರು ಎಸ್ಕೇಪ್ ಆಗೋಣ ಅಂದ್ರೆ ಬಿಡ್ತಾನೆ ಇಲ್ವ? ಏನೋ ಮಾಡೋದು? ಬನ್ನಿ. ನೀನ್ ಮನೇಲೆ ಬಿದ್ದಿರು, ನಾನು ಹೋಗಿ ಇನ್ವಿಟೇಷನ್ ತರ್ತೀನಿ. ನೀನ್ ಬಿದ್ದಿರು, ನಾನು ಹೋಗಿ ತರ್ತೀನಿ. ಒದಗಿದೆ ಬೇಕಾ ನಿಂಗೆ? ಬೇಕಾ? ಏನು ರಮೇಶ ಗೋಪಾಲ, ರಮೇಶ ಗೋಪಾಲ, ಮಗನೇ ಚಾನ್ಸ್ ಸಿಕ್ತು ಅಂತ ಜೋರ ಹೊಡಿ. ನೀನ್ ನೋಡಿಲ್ವಾ? ಕಣ್ಣು ಕಿತ್ತಾಕ್ಬಿಡ್ತೀನಿ, ನಿನ್ ಕಣ್ಣು ಕಿತ್ತಾಕ್ಬಿಡ್ತೀನಿ, ನಿನ್ ಮೂಗು ಕಿತ್ತಾಕ್ಬಿಡ್ತೀನಿ, ಮೀಸೆ ಕಿತ್ತಾಕ್ಬಿಡ್ತೀನಿ, ಡೈಲಾಗ್ ಹಾಕೊಂಡು ಹೊಡಿಯೋ, ತಲೆ ಹೊಡೆದಾಕ್ಬಿಡ್ತೀನಿ, ತಲೆ 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 ಬುರುಡೆ ಹೊಡೆದಾಕ್ಬಿಡ್ತೀನಿ. ಜಗನ್ನಾಥ ಇದೆ. ಇವತ್ತು ಯಾಕೋ ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಇನ್ನೊಂದಿನ ಬರ್ತೀನಿ. ಅಲ್ಲ, ಅದು ಅವ್ರಿಗೂ ಹುಡುಗರು ಪರವಾಗಿಲ್ಲ, ನಾವ್ ಇನ್ನೊಂದ್ಸಲ ಬರ್ತೀವಿ. ಬಾಮ ರಮೇಶ, ಗೋಪಾಲ, ನಿಂತ್ಕೊಂಡು. ಮೊದಲನೇ ಸಲ ನಿಮ್ಮ ಅತ್ತೆ ಮಾವ ಮನೆಗೆ ಬಂದಿದ್ದಾರೆ. ಏನೋ ನಿಮ್ ತಲಹರಟೆ? ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ರು ಗೊತ್ತಾ? ಹೊಟ್ಟೋದ್ರ? ಇಲ್ಲ, ಸುಮ್ನೆ ಬಂದವನ್ ಕನ್ಫ್ಯೂಸ್ ಮಾಡೋಣ ಅಂತ ನಾಟಕ ಆಡಿದ್ವಿ ಅಷ್ಟೇ ಅಲ್ವೇನಾ? ನಾಟಕ ಅಂತೆ ನಾಟಕ. ನಮ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಭಾರ ರಮೇಶ, ಅಪ್ಪ ಅಮ್ಮ ಯಾಕ ಬಹಳ ಚೆನ್ನಾಗಿದ್ದಾರೆ. ಪಾರ್ವತಿ, ಇವ್ರೇನೋ ನಾಟಕ ಆಡ್ತಾ ಇದಾರೆ ಕಣೆ. ಇರ್ಲಿ, ನಾಳೆ ಮತ್ತೆ ಶ್ಯಾಮ್ ಸುಂದರ್ನ ಹೆಂಡತಿ ಮಗಳ ಸಮೇತ ಬರಕ್ ಹೇಳ್ತೀನಿ. ಕೇಳಿಸ್ತಾ?
ಎವ್ರಿ ಡೇ ಇಸ್ ನಾಟ್ ಸಂಡೇ. ಏನೇ ನೀನ್ ಹೇಳ್ತಿರೋದು? ನಾನ್ ಗೋಪಾಲ್ನ ನಂಬಿ ಮೋಸ ಹೋಗ್ಬಿಟ್ಟೆ, ಅವರಪ್ಪ ಹೀನಾಮಾನವಾಗಿ ಬೈದ್ರು ಅಂತ ನಿಮ್ಮಪ್ಪನ ಕಾಲು ಹಿಡ್ಕೊಂಡೆ. ಈಗ ನಾವು ವಿಶ್ವಾಸ್ ಜೊತೆ ಸಂಬಂಧ ಕುದುರಿಸಿದ ಮೇಲೆ ಇಲ್ಲಮ್ಮ, ಗೋಪಾಲ್ ತುಂಬಾ ಒಳ್ಳೆಯವರು, ನಾನು ಅವ್ರನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತೀಯಲ್ಲ, ನಿನ್ ಸಲುವಾಗಿ ನಾವೇನ್ ತಲೆ ಎತ್ಕೊಂಡು ಬದುಕ್ಬೇಕೋ ಬೇಡವೋ? ನೋಡು, ಏನೇ ಆಗ್ಲಿ ನಿನ್ನ ಮದುವೆ ವಿಶ್ವಾಸ್ ಜೊತೆನೆ. ಮದುವೆ ಆಗ್ಬೇಕಾಗಿರೋದು ನಾನು, ಜೊತೆಲಿ ಬಾಳ್ಬೇಕಾಗಿರೋದು ನಾನೇ. ಮುಚ್ಚ ಬಾಯಿ. ವಯಸ್ಸಿಗೆ ಬಂದವಳು ಅಂತ ಮಾತಲ್ಲಿ ಹೇಳಿದ್ರೆ ನೀನ್ ಕೇಳಲ್ಲ ಅನ್ಸುತ್ತೆ. ನೋಡು, ಇರೋ ವಿಷಯ ಹೇಳಿದೀನಿ, ನೀವಾಗೆ ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಮುಂದೆ ನಡೆಯೋದಕ್ಕೆ ನಾನೆಲ್ಲ ಹೊಣೆ ನೀವೇ. ಹೆದರ್ಸ್ತೀಯಾ? ಏನಾಗುತ್ತಾಗ್ಲಿ, ನಾವು ನೋಡ್ತೀವಿ. ಸರಿ, ನಾಳೆ ದಿನ ನಿನ್ನ ಮಗಳು ಇಷ್ಟಪಟ್ಟವಳ ಜೊತೆ ಓಡ್ ಹೋದ್ಲು ಅಂತ ಹೇಳಿದ್ರೆ ಜೀವನ ಪರ್ಯಂತ ಕಣ್ಣೀರ್ ಹಾಕ್ಬೇಕಾಗತ್ತೆ. ಕಣ್ಣೀರ? ಹಾಗೇನಾದ್ರೂ ಆದ್ರೆ ನಮ್ ಪಾಲಿಗೆ ನಮ್ ಮಗಳು ಸತ್ತೋದ್ಲು ಅನ್ಕೋತೀನಿ. ಹೌದಾ? ಹಾಗೇನಾದ್ರೂ ನೀವ್ ತಿಳ್ಕೊಂಡ್ರೆ ನಾನು ನನ್ನ ಪಾಲಿಗೆ ನನ್ನ ತಂದೆ ತಾಯಿ ಸತ್ತೋದ್ರು ಅಂತಾನೆ ತಿಳ್ಕೊತೀನಿ. ಏನಂದೆ? ನಮ್ಮನ್ನ ಕೊಟ್ರೆ ಹಲ್ಲೆಲ್ಲ ಉದುರೋಗ್ಬೇಕು. ಮೊನ್ನೆ ಅವನು, ನಿನ್ನೆ ಇವನು ಅನ್ನೋ ನಿನ್ನಂತವಳ ಕಟ್ಕೊಂಡವನು ಖಂಡಿತ ಸುಖವಾಗಿರೋಲ್ಲ. ನಾಳೆ ಇನ್ನೊಬ್ಬ ಸಿಕ್ಕಿದ್ರೆ ಅವನು ಬೇಡ ಇವನು ಬೇಡ ಅನ್ನೋ ಹೆಸಲ್ಲ. ಮುಚ್ಚಬಾಯಿ. ಮಕ್ಕಳಿಗೆ ವಯಸ್ಸೇರ್ತಿದ್ದಾಗೆ ಹೆತ್ತವ್ರ ಮನ್ಸು ಉರಿತಿರುತ್ತಂತೆ. ಹೆತ್ತವ್ರನ್ನ ಉರು ತಿನ್ನೋ ಕಾಡು ಮೃಗ ಕಣೆ ನೀನು, ಕಾಡು ಮೃಗ. ಅಮ್ಮ, ಅಧಿಕಾರ ಇದೆ, ಮಾತು ಬರುತ್ತೆ ಅಂತ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡಮ್ಮ. ಹೆತ್ತವರಂತೆ ಹೊತ್ತವರಂತೆ. ಈ ಜಗತ್ತಿನಲ್ಲಿ ಪ್ರೇಮಿಗಳ ದುರಂತ ಕಥೆ ಇದೆಯೇ ಹೊತ್ತು ಪ್ರೇಮಿಗಳ ಹೆತ್ತವ್ರದಲ್ಲಮ್ಮ. ಮಕ್ಕಳು ವಯಸ್ಸೇರಿದ್ರೆ ಹೆತ್ತವ್ರ ಮನಸ್ಸೆಲ್ಲ ಉರಿಯುತ್ತಂತೆ. ಏನು ಮಹಾ ಕಡ್ದು ಗುಡ್ಡೆ ಹಾಕ್ಬಿಟ್ಟಿದ್ದೀರಾ? ಮದುವೆ ಅನ್ನೋದು ಬರೀ ತಾಳಿ ಕಟ್ಟಿಸ್ಕೊಳ್ಳೋ ಆಟ ಅಲ್ಲ. ಇಲ್ಲ, ಕಟ್ಕೊಂಡ್ ನೆಪದಲ್ಲಿ ಕರ್ಕೊಂಡು ಹೋದ ಮನೆಯಲ್ಲಿ ಮಾಡ್ಕೊಂಡಿರೋ ಬರೀ ನೌಕರಿನೂ ಅಲ್ಲ. ಹೆಣ್ಣಿನ ಪಾಲಿಗದು ಗಂಡಿಗೆ ಮೈ ಒಪ್ಸೋ ಒಂದು ಕರ್ಮ. ಅದನ್ನೂ ನೀವು ನಿಮ್ ಬಲವಂತಿಕೆ ಮಾಡಕ್ ಹೊರಟಿದ್ದೀರಲ್ಲ, ನೀವು ಹೆತ್ತವ್ರ? ನೋಡು, ಏನೇ ಆದ್ರೂ ಸರಿ, ನನ್ನ ಬಾಳು, ನನ್ನ ಸಾವು, ನನ್ನ ಬದುಕು ಎಲ್ಲ ಗೋಪಾಲನ್ಗೋಸ್ಕರನೇ, ಗೋಪಾಲನ್ ಜೊತೆಲೆ. ರವಿ ಕುದ್ರಿ, ಓ ಬನ್ನಿ ಬನ್ನಿ ಸಾಯ್. ಎಲ್ಲ ರೆಡಿನಾ? ಓ ಎಲ್ಲ ರೆಡಿ. ಸಾಹೇಬ್ರು ಬಂದ್ಬಿಟ್ಟಿದ್ದಾರೆ, ಬನ್ನಿ ಇಬ್ರು ಸೈನ್ ಮಾಡಿ. ಸರಿ. ಸೈನ್ ಮಾಡು. ಸಾಕ್ಷಿಗಳು ಯಾರು? ಸಾಕ್ಷಿಗಳ ಇವ್ರ ಕಡೆವರೆ. ನಾನೇ ಮಾಡಿಸಿದ್ದೀನಿ ಸಾರ್. ನನ್ ಮುಂದೆ ಒಂದ್ಸಲ ಸೈನ್ ಮಾಡ್ಲಿ. ನಾನೇ ಖುದ್ದಾಗಿ ಮಾಡಿಸಿದ್ದೀನಿ ಸರ್. ನಾನು ಸಾಕ್ಷಿ ನನ್ನೆದುರಿಗೆ ಮಾಡಿಸಿದ್ರೆ ಮಾತ್ರ ನಾನು ಸರ್ಟಿಫೈ ಮಾಡ್ತೀನಿ. ಅಷ್ಟೇ ತಾನೇ? ಇರಿ ಸರ್, 5 ನಿಮಿಷದಲ್ಲಿ ಕಳಿಸ್ತೀನಿ. ಏನು ಇಷ್ಟೊತ್ತಾದ್ರೂ ಬರಲಿಲ್ಲ. ಏಯ್ ಬಂದ್ರು ಇಲ್ಲಿ. ಏನ್ ಅಷ್ಟು ಅರ್ಜೆಂಟ್? ಹೊಸ ಸಾಹೇಬ್ರು ಅಡ್ಜಸ್ಟ್ ಆಗ್ತಿಲ್ಲ. ನೀವಿಬ್ರು ಒಂದ್ ಮದುವೆಗೆ ವಿಟ್ನೆಸ್ ಸೈನ್ ಹಾಕ್ಬೇಕು. ಸೈನಾ? ನಮ್ದೇನಿದ್ರು ಸ್ಟ್ಯಾಂಪ್. ಆಯ್ತು ಬನ್ನಿ. ನೋಡು, ಈ ಸಲ ಮುಲಾಜೆ ಇಲ್ಲ. ತಲೆಗೆ 500 ರೂಪಾಯಿ ಕೊಟ್ರೆ ಮಾತ್ರ ಸೈನ್ ಹಾಕೋದು. ಗುರುವೇ, ಪಾರ್ಟಿ ಎಷ್ಟು ಬೇಕಾದ್ರೂ ಕುಯಿಸ್ಕೊಳಕ್ ರೆಡಿ. ನಡಿ ಮತ್ತೆ. ಸರ್, ಇವ್ರು ಹುಡುಗನ ಕಡೆ, ಇವ್ರು ಹುಡುಗಿ ಕಡೆ. ನವಲೆ ಗಾರ್ಮೆಂಟ್ ಪ್ರೊಪ್ರೈಟರ್ ಜಗನ್ನಾಥ, ಲಕ್ಷಾಧಿಪತಿ. ನಿಮ್ ಯೋಗ್ಯತೆಗೆ ನಾಚಿಕೆ ಆಗೋದಿಲ್ವಾ? ನೀವು ಮಾಡಿರೋ ಮಾನ್ಗೆಟ್ ಕೆಲಸಕ್ಕೆ ಮನೆ ಒಳಗೆ ಬಂದು ಬೈಯೋದಲ್ಲ, ಮಾರ್ಕೆಟ್ ಮಧ್ಯ ನಿಂತ್ಕೊಂಡು ಉಗಿಬೇಕು. ಅಲ್ರಿ, ನನಗಿಷ್ಟ ಇಲ್ಲ ಅಂತ ಬಾಯ್ ಬಿಟ್ಟು ನಿಮ್ ಮಗಂಗೆ ಹೇಳಿದೀನಿ. ಅದು ಅಲ್ಲದೆ ನನ್ನ ಮಗಳಿಗೆ ಇನ್ನೊಬ್ಬ ಹುಡುಗನ ಜೊತೆ ನಿಶ್ಚಿತಾರ್ಥ ಆಗಿರೋದನ್ನ ಅವನೇ ಕಣ್ಣಾರ ನೋಡಿದಾನೆ.
ಹೀಗಿದ್ದು ಅವಳನ್ನ ರಿಜಿಸ್ಟರ್ ಮದುವೆ ಮಾಡ್ಕೋತಿಂತ ಕರ್ಕೊಂಡು ಹೋಗಿದ್ದಾನಲ್ಲ, ಇದಕ್ಕೇನ್ರಿ ಹೇಳ್ತೀರಾ? ಇಷ್ಟು ಕ್ಯಾಕರ್ಸ್ ಉಗಿತಾ ಇದ್ರು ದೆವ್ವ ನಿಂತಿರಲ್ರಿ. ನೋಡ್ರಿ, ಇನ್ನೊಂದು ದಿನ ನಿಮ್ ಮಗ ಏನಾದ್ರೂ ನನ್ನ ಮಗಳ ಜೊತೆ ಇದ್ದಿದ್ದು ನೋಡಿದ್ರೆ ನಾನ್ ಜೈಲ್ ಹೋದ್ರೂ ಪರವಾಗಿಲ್ಲ, ನಿಮ್ ಮಗನ್ ಜೀವ ಸಹಿತ ಬಿಡೋದಿಲ್ಲ. ಸರಿಯಾ? ಹೌದು, ಮದುವೆ ಮುಗಿಸ್ಕೊಂಡೇ ಬರ್ಬೇಕಂತಿದ್ವಿ, ಆದ್ರೆ ಎಡವಟ್ಟಾಗೋಯ್ತು. ನಾನು ಶಾಂತಲ ಒಬ್ಬನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀವಿ. ಮದುವೆ ಅನ್ನೋದು ಎರಡು ಮನ್ಸುಗಳ ಸಂಪರ್ಕನೇ ಹೊರತು ಬಲವಂತದ ಊಟ ಅಲ್ಲ. ಮುಚ್ಚೋ ಬಾಯಿ. ಅವಳಪ್ಪ ಬಂದು ಚೀತು ಅಂತ ಮನೆ ಆಚೆ ನಿಂತು ಉಗ್ದೋದ ಅಲ್ವೋ ಗೋಪಾಲ? ನಾವು ನೋಡಿರೋ ಹುಡುಗಿಗೆ ಏನಾಗಿದ್ಯೋ? ವಿದ್ಯೆ ಇಲ್ವಾ, ವಿನಯ ಇಲ್ವಾ, ರೂಪ ಇಲ್ವಾ, ಗುಣ ಇಲ್ವಾ? ಹೇಳ. ಎಲ್ಲ ಇದೆ, ಆದ್ರೆ ಹಣೆ ಬರ ಇಲ್ಲ. ಏನೇ ಆಗ್ಲಿ ನಾನು ಶಾಂತಳನ್ನೇ ಮದುವೆ ಆಗೋದು, ಇದೇ ನನ್ನ ತೀರ್ಮಾನ. ಲೈ, ನನ್ ತೀರ್ಮಾನ ಕೇಳು. ನೀನು ಕಲ್ಪನಾ ಕುತ್ತಿಗೆ ತಾಳಿ ಕಟ್ಟಬೇಕು, ಇಲ್ಲ ಅಂದ್ರೆ ನಾನು ಹೆಣಕ್ಕೆ ಚಟ್ಟ ಕಟ್ಟಬೇಕು. ಬರ. ಏನು ಏನೇ, ಎಷ್ಟು ಧೈರ್ಯ ನಿನಗೆ? ರಿಜಿಸ್ಟರ್ ಮದುವೆ ಮಾಡ್ಕೊಳ್ತಿದ್ಯಾ? ಅವನ್ನ ಕೊಂದು ಹಾಕ್ಬಿಡ್ತೀನಿ ರಾಸ್ಕಲ್. ಸರ್ ಪ್ಲೀಸ್ ಕೂಲ್ ಡೌನ್. ಸರ್ ಏನ್ರಿ ಕೂಲ್ ಡೌನು? ಏನೇ, ನಿನಗೆ ಜನ್ಮ ಕೊಟ್ಟಿರೋ ತಂದೆ ನಾನು. ನಿನಗೇ ಇಷ್ಟಿರ್ಬೇಕಾದ್ರೆ ನನಗೆ ಇನ್ನೆಷ್ಟಿರ್ಬೇಡ. ಸರ್ ಸರ್ ಪ್ಲೀಸ್. ಶಟ್ ಅಪ್. ಮಿಸ್ಟರ್ ವಿಶ್ವಾಸ್, ಈಗ ತೀರ್ಮಾನ ನಿಮ್ ಕೈಯಲ್ಲಿದೆ. ಇನ್ನು 3 ದಿವಸದೊಳಗಾಗಿ ನಿಮ್ಮ ಇವಳ ಮದುವೆ ಆಗ್ಲೇಬೇಕು, ಅಥವಾ ನನ್ನ ನನ್ನ ಕೈಯಾರ ಇವಳು ಕೊಲೆ ಆಗ್ಬೇಕು. ನೀವ್ ನನ್ ಕೊಂದ್ರು ಸರಿ, ನಾನು ಇವನ ಮದ್ವೆ ಆಗಲ್ಲ. ಏನಂದೆ? ನಾನು ಗೋಪಾಲನ್ ಬಿಟ್ಟು ಬೇರೆ ಯಾರು ಮದ್ವೆ ಆಗಲ್ಲ. ಆಗಲ್ಲ? ಇಲ್ಲ. ಆಗಲ್ಲ? ಇಲ್ಲ. ಆಗಲ್ವೇನೆ? ಇಲ್ಲ ಇಲ್ಲ ಇಲ್ಲ. ನಿನ್ನ ನಿನ್ನ ಹೋಗಿ ಆಚೆ. ಕೂಲ್ ಡೌನ್ ಶಾಂತಲ, ಕೂಲ್ ಡೌನ್. ಏನಾಯ್ತೆ? ಯಾಕೆ ಅಳ್ತಿದೀಯಾ? ಇನ್ನು ನಾನು ನಮ್ಮನೆಗೆ ಹೋಗಲ್ಲ. ಹೋದ್ರೆ ಯಾವತ್ತೂ ಬರಲ್ಲ. ನಾನು ಇರ್ಬೇಕಾ ಇಲ್ಲ ಹೋಗ್ಬೇಕಾ ನೀವೇ ಡಿಸೈಡ್ ಮಾಡಿ. ನಡಿ ನನ್ನ ಜೊತೆ. ನನ್ನ ಶಕ್ತಿ ಮೀರಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ. ಇರೋಳೊಬ್ಳೆ ಮಗಳು, ಸ್ವಲ್ಪ ಗ್ರ್ಯಾಂಡ್ ಆಗಿ ಮದುವೆ ಮಾಡೋಣ ಅಂತ ಮನೆ ಮೇಲೆ ಸಾಲನೂ ತಗೊಂಡಿದ್ದೀನಿ. ಈಗ ನೀವು ಈ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ನನ್ನ ಮಾತು ಕೇಳಿ, ದಯವಿಟ್ಟು ನನ್ನನ್ನು ಬಲವಂತ ಮಾಡ್ಬಿಡಿ. ಬೇಕಾದ್ರೆ ನಾನು ನಿಮ್ ಕಾಲು ಹಿಡ್ಕೊಳ್ತೀನಿ, ದಯವಿಟ್ಟು ನನ್ನ ಮಗಳಿಗೆ ಅನ್ಯಾಯ ಮಾಡ್ಬಿಡಿ. ಏನ್ರಿ? ನಿನ್ನ ಅಳಿಯ ಅವ್ರನ್ನ ಪ್ರೀತಿಸಿದಾರಂತೆ, ಅವ್ರನ್ನೇ ಮದುವೆನೂ ಆಗ್ತಾರಂತೆ. ಅಮ್ಮ, ಏನ್ರಿ ಇದು? ನನ್ನ ಮಗಳ ಮದುವೆ ಏನಾದ್ರೂ ನಿಂತೋದ್ರೆ ನಾನು ಖಂಡಿತ ಜೀವ ಸಹಿತ ಉಳಿಯೋದಿಲ್ಲ. ಪ್ಲೀಸ್ ಗೋಪಾಲ್. ಅದು ನಾನು ಇವ್ರನ್ನ ಗೋಪಾಲ್ ಅಂತಿದ್ದೀರಾ? ಗೋಪಾಲನ್ ಗೋಪಾಲ ಅಂದೆ, ಇನ್ಯಾರನ್ ಗೋಪಾಲ ಅನ್ಲಿ? ನೀವು ಗೋಪಾಲ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ ಮಗಳು ಇಷ್ಟಪಟ್ಟಿದ್ದು, ನಿಮ್ ಮನೆ ಗೋಪಾಲನ ಹೆಸರಲ್ಲಿ ಬಂದಿದ್ದು ನನ್ನ ತಮ್ಮ ರಮೇಶ್. ಯಾಕೆ ಬಂದಿದ್ದಾರೆ ಇವರೆಲ್ಲ?
ಕಲ್ಪನಾ ಮಳೆಯ ಹನಿಯಲ್ಲ ನೀನೇನೆ ತಾನೇ ಸೋನೆ ಎದೆಯ ಹೊಂಗನಸ ಪ್ರತಿಬಿಂಬ ನೀನೇ ಸಂಜೆಯ ಕೆಂಪಿದೆ ನಿನ್ನ ಕೆನ್ನೆಯ ಗೂಡಲಿ ನಿನ್ನದೇ ನೆನಪಿದೆ ಚಿನ್ನ ನನ್ನೆದೆ ಹಾಡಲಿ ಸೋನೆ ಮಳೆಯ ಹನಿಯಲ್ಲ ನೀನೇನೆ ತಾನೇ ಸೋನೆ ಎದೆಯ ಹೊಂಗನಸ ಪ್ರತಿಬಿಂಬ ನೀನೇ ಒಂದು ಸಾರಿ ಕಣ್ಣ ಮುಂದೆ ಬಂದೆ ನೀನು ನನ್ನ ಕಣ್ಣೆ ಕಳಕೊಂಡೆ ಅಲ್ಲಿ ನಾನು ಅಲ್ಲಿ ನೀನು ನನ್ನ ಮುಂದೆ ಸೋತರೇನು ನನ್ನ ಪ್ರೀತಿ ಪಡಕೊಂಡೆ ನೀನು ಚೆಲುವೆಯಲ್ಲೇ ಇರು ನಾನಿನ್ನ ಹತ್ತಿರ ಜಗವೇ ಬೆರಗಾಗಲಿ ಈ ಪ್ರೀತಿ ಎತ್ತರ ಕೊಡುವಾಗ ಪಡಿಬೇಕು ಈ ಪ್ರೀತಿಯ ಸೋನೆ ಮಳೆಯ ಹನಿಯಲ್ಲ ನೀನೇನೆ ತಾನೇ ಸೋನೆ ಎದೆಯ ಹೊಂಗನಸ ಪ್ರತಿಬಿಂಬ ನೀನೇ ಒಂದು ಹಾಡು ಕಟ್ಟಿ ಹಾಡು ಕಂತ ಬಂದೆ ನನ್ನ ಹಾಡ ಸಂಗೀತ ನೀನಾದೆ ನಿನ್ನ ಪ್ರೀತಿಗಾಗಿ ಮತ್ತೆ ಹುಟ್ಟಿ ಬಂದೆ ಅದಕ್ಕೆಂದೇ ನನ್ನ ಜೀವ ನಿನದೆಂದೇ ಹೃದಯ ತೆರೆದಾಯಿತು ನಿನ್ನ ಬರೆದಾಯಿತು ಬರೆಯೋ ಸಾಲೆಲ್ಲಕ್ಕೂ ಕಣ್ಣೇ ಪುಟವಾಯಿತು ನಮ್ಮ ಪ್ರೀತಿ ಪುಟ ಬಿಟ್ಟ ಚಿನ್ನ ಕಣೆ ಸೋನೆ ಮಳೆಯ ಹನಿಯಲ್ಲ ನೀನೇನೆ ತಾನೇ ಸೋನೆ ಎದೆಯ ಹೊಂಗನಸ ಪ್ರತಿಬಿಂಬ ನೀನೇ ಸಂಜೆಯ ಕೆಂಪಿದೆ ನಿನ್ನ ಕೆನ್ನೆಯ ಗೂಡಲಿ ನಿನ್ನದೇ ನೆನಪಿದೆ ಚಿನ್ನ
ಪ್ರತಿಬಿಂಬ ನೀನೇ. ಅಂತೂ ಕಲ್ಪನಾ ಈ ಮನೆ ಸೊಸೆನೇ ಆದ್ನಲ್ಲ, ಅಷ್ಟೇ ಸಾಕು. ಅದೇನೋ ಸರಿ, ಪಾಪ ಗೋಪಾಲ್ ಕತೆ. ಗೋಪಾಲ, ನೀನು ಶಾಂತಲಾ ಬೇಕು ತಾನೆ? ನೀನ್ ಏನು ಯೋಚನೆ ಮಾಡಬೇಡ, ಅದೇನಾಗುತ್ತೋ ಆಗ್ಲಿ. ಶಾಂತಲಾಗೋ ನಿನಗೂ ಮದುವೆ ನಾನ್ ಮಾಡಿಸ್ತೀನಿ. ಲೇ, ಎದುರು ಮನೆಯವ್ರನ್ನೇ ಮರ್ಬಿಟ್ಟಿದೀವಲ್ಲ. ಬೇಡ ಸುಮ್ನಿರಿ. ನೋಡ್ಲಿಲ್ವಾ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಕವರಲ್ಲಿ 20 ರೂಪಾಯಿ ಹಾಕೊಟ್ಟು ಮನೇಲಿರೋ 9 ಜನನು ತಿಂದು ಹೋದ್ರು. ಹಾಗಂತ ಅಕ್ಕಪಕ್ಕದವ್ರನ್ನ ದೂರ ಇಡಕ್ಕಾಗತ್ತೇನೆ? ರೀ, ನಮ್ ಸೋದರ ಮಾವನೇ ಮರ್ತೋಗಿದ್ದೀರಾ? ಅಯ್ಯಯ್ಯೋ, ಹೌದಲ್ವಾ? ರಾಮ್ ಪ್ರಸಾದ್ ರಾವ್ ಊರ್ನೋರ್ ಸಂಬಂಧ ಬೇಕಾದ್ರೂ ಮರ್ತು ಬದುಕಬಹುದು, ಆದ್ರೆ ಕಟ್ಕೊಂಡು ಹೆಂಡತಿ ಕಡೆ ಸಂಬಂಧ ಏನಾದ್ರೂ ಮರ್ತ್ರೆ ಚಿಂದಿ ಚಿಂದಿ ಆಗೋಗ್ತೀವಿ. ಗೋವಿಂದ್ರ ಇದೆ. ನೋಡಿ, ಹೆತ್ ಮಕ್ಕಳು ಯಾವತ್ತೂ ಹೆತ್ತೋರು ವಿರುದ್ಧವಾಗಿಯೇ ನಡ್ಕೊಳ್ಳೋದು. ಹಾಗಂತ ದೊಡ್ಡವರಾದ ನಾವು ಜಗಳ ಆಡ್ತಾ ಕೂತ್ಕೊಂಡ್ರೆ ಅವ್ರಿಗೂ ನೆಮ್ಮದಿ ಇಲ್ಲ, ನಮಗೂ ನೆಮ್ಮದಿ ಇಲ್ಲ. ಈಗೇನು ನೋಡಿ, ನನ್ನ ವಿಷಯ ಆಗಿದ್ರೆ ಕೋಟಿ ಕೊಟ್ರು ಸರಿ, ನಾನ್ ಸೋಲ್ತಿರ್ಲಿಲ್ಲ. ಆದ್ರೆ ನನ್ನ ಮಗನ ಸುಖಕ್ಕೋಸ್ಕರ ಸೋತ್ ಕೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ ಶಾಂತಲಾನ ನಮ್ ಗೋಪಾಲ್ಗೆ ಕೊಡಿ. ಇದೇ ಮಾತನ್ನ ನೀವು ನನ್ನ ಮಗಳ ನಿಶ್ಚಿತಾರ್ಥಕ್ಕಿಂತ ಮುಂಚೆ ಬಂದು ಕೇಳಿದ್ದಿದ್ರೆ ನಿಮ್ ಕಾಲಿಗೆ ಬಿದ್ದು ಒಪ್ಕೋತಾ ಇದ್ದೆ. ನೋಡ್ರಿ, ನನಗೂ ಮಾನ ಕೊಟ್ಟು ಮಾತನ್ನ ಪಾಲಿಸೋ ಅಭ್ಯಾಸ ಇದೆ. ಈಗಾಗಲೇ ಲಗ್ನ ಪತ್ರಿಕೆ ಊರಿಗೆಲ್ಲ ಹಂಚಾಗೋಯ್ತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಿಮ್ಮ ಹುಡುಗಿಗೆ ನಿಶ್ಚಿತಾರ್ಥ ಆಗಿರೋ ಹುಡುಗ ಯಾರು ಅಂತ ಹೇಳಿ, ಅವನ ಹತ್ರ ನಾವೇ ಹೋಗಿ ಕೇಳ್ಕೊತೀವಿ. ಇಲ್ಲ ಪರಿಹಾರ ಅಂತ ಅಷ್ಟೋ ಇಷ್ಟೋ ಏನೋ ಅವನ್ ಎಷ್ಟು ಕೇಳ್ತಾನ ಅಷ್ಟು ಕೊಡೋಣಂತೆ. ಹೇಳ್ರಿ, ವ್ಯಾಪಾರ ಮಾಡಕ್ ಬಂದಿದ್ದೀರಾ? ನೋಡ್ರಿ, ಹುಡುಗ ಒಪ್ಪಿದ್ರು ನಾನ್ ಒಪ್ಪೋದಿಲ್ಲ. ಊರ್ನಲ್ಲಿ ಆಡ್ಕೊಳ್ಳೋದು ನನ್ನನ್ನ, ನಿಮ್ಮನ್ನಲ್ಲ. ಅಮ್ಮ, ನೀವಾದ್ರೂ ಹೇಳಿ, ನಮ್ಮ ಮರ್ಯಾದೆಗಿಂತ ಮಕ್ಕಳ ಸುಖ ಮುಖ್ಯ ಅಂತ. ರೀ, ನೀರ್ ಮಧ್ಯ ಭಯ ಪಡ. ನೋಡ್ರಿ, ಸುಮ್ನೆ ಕಿರಿಕಿರಿ ಮಾಡ್ಬೇಡಿ, ಹೊರಟಾಗಿ. ನೋಡಿ, ನೀವ್ ಈ ರೀತಿ ಬಲವಂತವಾಗಿ ಮದ್ವೆ ಮಾಡಿ ನಿಮ್ ಮಗಳಿಗೆ ಅನ್ಯಾಯ ಮಾಡ್ತಿದ್ದೀರಾ. ಸುಮ್ನೆ ಹೋಗ್ರಿ. ತಂದೆ ಆಗಿ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು, ದಯವಿಟ್ಟು ಹೋಗಿ. ಇದೇ ನಿಮ್ ಕೊನೆ ಮಾತಾ? ಹೌದು ಹೌದು ಹೌದು, ಆಚೆಗೆ ಹೋಗ್ರಿ. ಏನ್ ನಿಮ್ ಮಗಳು ತ್ರಿಪುರ ಸುಂದರಿ? ಪ್ರಪಂಚದಲ್ಲಿ ಬೇರೆ ಹೆಣ್ಣುಗಳೇ ಇಲ್ವಾ? ನನ್ನ ಮಗ ಅಪ್ಪಳ ಚಿನ್ನ, ನಿಮ್ ಮಗಳು ತುಕ್ಕಿಡಿದಿರೋ ಕಪ್ಪಳ. ನಿಮ್ ಮಗಳು ತೆಂಗಿನಕಾಯಿ ಹಿಡಿದಿರೋ ಬೋಸ್ಟ್. ನೀನು ಮಕ್ಳು ಕಕ್ಕ ಒರೆಸಿ ಬೀದಿ ಬಿಸಾಕಿರೋ ಪೇಪರ್. ಇವರು ಹೆತ್ತೋರ, ಇವರು ಹೊತ್ತೋರ. ನಾನ್ ಹುಡುಗಿ ವೇಷ ಹಾಕೊಂಡಿದ್ದಾಗ ನನ್ನ ಹಿಂದೆ ನಾಯಿ ತರ ಅಲಿತಿದ್ದವನ್ ಜೊತೆ ಶಾಂತಲ ಮದುವೆ ಮಾಡ್ತಿದ್ದಾರೆ. ಗೋಪಾಲ, ನಾವು ಬಯಸಿದ್ದೆಲ್ಲ ಸಿಗೋದಿಲ್ಲ ಕಣೋ. ನೀನೇನು ಯೋಚನೆ ಮಾಡ್ಬೇಡ್ವೋ. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೇರಿಗಿಂತ ಸುಂದರವಾದ ಹುಡುಗಿನ ನಾನು ನೀನು ನೋಡ್ತೀನೋ. ಗೋಪಾಲ, ನೋಡ್ತಾ ಇರಿ, ನಾನು ಶಾಂತಲನ್ನ ಮದುವೆ ಆಗ್ತೀನಿ. ಏನ್ ಹೇಳ್ತಿದ್ಯಾ ನೀನು? ಲೈಫ್ ಇಸ್ ಎ ಬ್ಯಾಂಗ್, ಲವ್ ಇಸ್ ಎ ಸಾಂಗ್. ಆ ಸಾಂಗ್ ನನ್ನ ಹಾಗೂ ಶಾಂತಲಾ ಮದುವೆ ಕ್ಲೈಮ್ಯಾಕ್ಸ್. ಅಂದ್ರೆ ಅಂದ್ರೆ ನನ್ ಕೈಲಾಗಲ್ಲ. ಹೇ ರಮೇಶ, ಪ್ಲೀಸ್ ಪ್ಲೀಸ್ ನಾನ್ ನೀನೇನ್ ಪರ್ಮನೆಂಟ್ ಚಕ್ಕ ಮಾಡ್ಬೇಕು ಅಂತಿದ್ಯಾ? ನನ್ ಕೈಲಾಗಲ್ಲ, ಬಿಟ್ಬಿಡು ಗುರು. ಲವ್ ಸ್ಟೋರಿ ನೀನೇ ಥರ್ಡ್ ಹೀರೋಯಿನ್. ಈಗ್ಲೇ ಮೀಸೆ ಅನ್ಸ್ಕೊಂಡ್ ಓಡಾಡ್ತಿದ್ದೀನಿ. ಬೇಡ ಅಮ್ಮ, ನಿನ್ ಸವಾಸನೆ ಬೇಡ. ಬೇಡ ಇನ್ನು ಬಂತು ಬೇದಿ ಬೇದಿಗೆ
ಥರ್ಡ್ ಹೀರೋಯಿನ್ ಲವ್ ಸ್ಟೋರಿಗೆ ಪ್ರೇಮಿಗಳ ನಡುವೆ ಒಂದು ಕುರಿ ಇದೆ, ಕುರಿಯ ನರಿಯ ಮಾಡೋ ಮಾಸ್ಟರ್ ಪ್ಲಾನ್ ಇದೆ. ಈ ಹೆತ್ತೋರ್ದೊಂದೇ ಡ್ರಾಮಾ, ಈ ಡ್ರಾಮಾಗ್ ಹಾಕ್ಬೇಕಾಮ. ಮನಸ್ಸು ಒಂದಾದ್ಮೇಲೆ ಬಿಡಿಸೋಕ್ಕಾಗುತ್ತಾ, ಮೈ ಒಂದಾದ್ಮೇಲೆ ಹೆದರೋಕ್ಕಾಗುತ್ತಾ? ಈ ಹೆತ್ತೋರ್ದೊಂದೇ ಡ್ರಾಮಾ, ಈ ಡ್ರಾಮಾಗ್ ಹಾಕ್ಬೇಕಾಮ. ಶತಮಾನಗಳಿಂದಾನು ಹೆತ್ತರು ವಿಲ್ಲನ್ನಾಗುತ್ತ ಪ್ರೇಮನ ಕೊಲ್ಲೋರು, ಮದುವೆಯಾಗೋರು ಮನಸ್ಸನ್ನ ಕೊಟ್ಟೋರು, ಜೊತೆ ಬಾಳೋರು ನನಸನ್ನ ಕಟ್ಟೋರು. ಬಿಟ್ಟು ಹೊರಟು ಹೋಗ್ತಾನೆ, ಕೈ ಕೊಟ್ಟು ಹೋಗ್ತಾನೆ, ಲವ್ ಲವ್ ಅಂತಾನೆ ಲವ್ ಮಾಡೋಗ್ತಾನೆ. ರೈಟ್ ಹೇಳಿ ಕೊಯ್ತಿ ರಯ್ಯಾಕೋ. ಈ ಹೆತ್ತೋರ್ದೊಂದೇ ಡ್ರಾಮಾ, ಈ ಡ್ರಾಮಾಗ್ ಹಾಕ್ಬೇಕಾಮ. ಸುಮ್ಮನಿರದ್ದು ಹಾಲನ್ನು ಕಂಡಬೇಕು, ಪ್ರತಿ ತಂದಾಗ ಋಷಿಯೇ ಬಿಡನು, ಮೊಸರನ್ನ ಮೇಕೆಯ ಮುತಿಯೋ, ತಿಂದು ಎದ್ದು ಹೋಗಿದ್ದು ಕೋತಿಯೋ. ಸುಮ್ಮನಿರಲಾರದೆ ಕುರುಡ ಕೆರಕೊಂಡನು, ಕೆಲಸ ಇಲ್ಲದೆ ಬಡಗಿ ಬೆಳೆ ಎಳಕೊಂಡನು. ಕ್ಲೈಮ್ಯಾಕ್ಸ್ಗೆ ಹೀರೋ ಎಂಟ್ರಿ, ಈ ಹೆತ್ತೋರ್ದೊಂದೇ ಡ್ರಾಮಾ, ಈ ಡ್ರಾಮಾಗ್ ಹಾಕ್ಬೇಕಾಮ. ಗಬ್ಬರ್ ಸಿಂಗಿನ ಬಟ್ಟಲ್ಲಿ ಚಾಂದನಿ, ಯೂಸ್ ಇಲ್ಲ ಇವಾಗ ಕಂಬನಿ, ಹೆಂಡತಿ ಸೇಫ್ಟಿನೇ ಗಂಡನ ಡ್ಯೂಟಿ. ಪ್ರೇಮಕ್ಕೆ ಬ್ಯೂಟಿ, ಬಾಲ್ ಕಾಣ್ಲೇ ಇಲ್ಲ ಬೋಲ್ಡ್ ಔಟ್ ಆದನು, ಬ್ಯಾಟ್ ಎತ್ಲೇ ಇಲ್ಲ ಸ್ಟಂಪ್ ಔಟ್ ಆದನು, ಅಂಪೈರ್ ಬಂದಾಯಿತು. ಈ ಹೆತ್ತೋರ್ದೊಂದೇ ಡ್ರಾಮಾ, ಈ ಡ್ರಾಮಾಗ್ ಹಾಕ್ಬೇಕಾಮ. ಮನಸ್ಸು ಒಂದಾದ್ಮೇಲೆ ಬಿಡಿಸೋಕ್ಕಾಗುತ್ತಾ, ಮೈ ಒಂದಾದ್ಮೇಲೆ ಹೆದರೋಕ್ಕಾಗುತ್ತಾ? ಈ ಹೆತ್ತೋರ್ದೊಂದೇ ಡ್ರಾಮಾ, ಈ ಡ್ರಾಮಾಗ್ ಹಾಕ್ಬೇಕಾಮ. ಕಲ್ಪನಾ ಕಲ್ಪನಾ, ಹಾಲು ತಗೊಳ್ಳಿ. ಈ ಹಾಲು ಕುಡಿತಾ ಕೂತ್ಕೊಂಡ್ರೆ ಮತ್ತೆ ಅವ್ನು ಬಂದ್ಬಿಡ್ತಾನೆ, ಇದು ಇಲ್ಲಿರ್ಲಿ.